So hey everyone, welcome to all of you to my channel Imam D Classes. In this video, we will discuss some other problems based on the subject derivatives market and risk management for MBA third semester. For the examination point of view only, because problems are repeatedly asked in exam papers in the previous years. So ನೋಡೋಣ ಏನೈತೆ ಅಂತ. So as you can see here, okay. First is Mr. A. ಏನೈತಿ Mr. A buys 1000 shares. ಎಷ್ಟು shares ರೀಪ 1000 shares. XYZ at rupees 120 per share. Share price is rupees 120 per share. ಇದು ನೆನಪಿಟ್ಕೊರಿದು. Okay. He simultaneously sells 1000 call options. Okay, sells 1000 call options ಅಂತ. ಸರಿ, ಆಮೇಲೆ ತಡೀರಿ. sells 1000 call options. Okay, on XYZ limited. Exercised price rupees 130 per share. Call premium is rupees 5 per share at maturity. The market price ಏನು ಕೊಟ್ಟಾರು, ಮಾರ್ಕೆಟ್ ಪ್ರೈಸ್ ಕೊಟ್ಟಾರ ನಿಮಗೆ. XYZ ಲಿಮಿಟೆಡ್ ಇಸ್ ಫಸ್ಟ್ ಐತಿ ರುಪೀಸ್ 110 ಐತಿ, ಸೆಕೆಂಡ್ ಐತಿ ರುಪೀಸ್ 130 ಐತಿ, ನೆಕ್ಸ್ಟ್ ರುಪೀಸ್ 150 ಐತಿ. ಓಕೆ, ಮೂರು ಪ್ರೈಸ್ ಕೊಟ್ಟಾರ ನಿಮಗೆ. ಸರಿ, ಸಾಲ್ವ್ ಮಾಡೋಣ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್. ನೀವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಲ್ಕುಲೇಟ್ ಪ್ರಾಫಿಟ್ ಆರ್ ಲಾಸ್ ಅಂಡರ್ ಅಂಡರ್ ಕಾಲ್ ಸ್ಟ್ರಾಟಜಿ. ಓಕೆ, ಏನೇ ಸರ್ ಇದು, ನನಗೂ ಗೊತ್ತಾಗತ್ತಿಲ್ಲ ಅದು ಏನ್ರಿ. ಮೇ ಬಿ ಕಾಲ್ ಸ್ಟ್ರಾಟಜಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅರ್ಥ ಆಯ್ತಾ? ಇದು ಕ್ವಶನ್ ಸಿಂಪಲ್ ಕ್ವಶನ್ ಐತಿ, ವೆರಿ ಸಿಂಪಲ್ ಕ್ವಶನ್ ಐತಿ. ಸೊ ಸ್ಟಾರ್ಟ್ ಮಾಡೋಣ. ಮೇ ಬಿ ಇದು ಓವರ್ ರೈಟೆಡ್, ಸೊ ಐ ಕಾಂಟ್ ರೀಡ್ ದಿಸ್. ಸೊ ಗೊತ್ತಾಗ್ತಿದ್ದು ಏನು ಮಾಡ್ಬೇಕಂತ. ಸರಿ, ಕಾಲ್ ಸ್ಟ್ರಾಟಜಿ ಅಂತ ಐತ್ರಿಪ್ಪ, ಸಾಲ್ವ್ ಮಾಡೋಣ. ಫಸ್ಟ್ ನೋಡ್ರಿಪ್ಪ, ಬರಿಬೇಕು, ಏನೋ ಇನ್ಫಾರ್ಮೇಷನ್ ಬರಿಬೇಕು. ಫಸ್ಟ್ ಬಾಯ್ಸ್ ಅಂತ ಐತಿ, ಏನೈತಿ ರೀ ಬಾಯ್ಸ್ ಅಂತ. ಬಾಯ್ಸ್ ಅಂದ್ರೆ ಏನ್ರಿಪ್ಪ? ಪರ್ಚೇಸ್. ಬಾಯ್ಸ್ ಅಂದ್ರೆ ಏನ್ರಿ? ಪರ್ಚೇಸ್. ಸೊ ಫಸ್ಟ್ ಬರೀಪ್ಪ ಪರ್ಚೇಸ್ ಕಾಸ್ಟ್ ಅಂತ ಬರೀಪ್ಪ. ಪರ್ಚೇಸ್ ಕಾಸ್ಟ್ ಅಂತ ಹೇಳಿಲ್ಲ ಅಂದರೆ ಪರ್ಚೇಸ್ ಪ್ರೈಸ್ ಅಂತ ಹೇಳ್ರಿಪ್ಪ. ಎಷ್ಟು ಶೇರ್ಸ್? 1000 ಶೇರ್ಸ್. 1000 ಶೇರ್ಸ್ ಬರೀಪ್ಪ. 1000 ಶೇರ್ಸ್ ಇಂಟು 1000 ಶೇರ್ಸ್ ಇಂಟು ಐತಲ್ಲ 1000 ಶೇರ್ಸ್ ಇಂಟು ಒಂದು ಶೇರ್ಗೆ ಎಷ್ಟು ರುಪೀಸ್ ಕೊಟ್ಟ ಖರೀದಿ ಮಾಡೋಣ? 120 ರುಪೀಸ್ ಕೊಟ್ಟ. ಸೊ ಇಂಟು 120 ಮಾಡಿರಿ, ಇಂಟು 120 ಮಾಡಿ, ನಿಮಗೆ ಸಿಗ್ತೈತಿ 1,20,000 ನಿಮಗೆ ಬರ್ತೈತಿ ಆನ್ಸರ್. ಅರ್ಥ ಆಯ್ತಾ? ಇದು ಪರ್ಚೇಸ್ ಕಾಸ್ಟ್. ಇದು ಮುಗಿದ ಮೇಲೆ ಪ್ರೀಮಿಯಂ ರಿಸೀವ್ಡ್. ಏನ್ರಿಪ್ಪ? ಪ್ರೀಮಿಯಂ ರಿಸೀವ್ಡ್ ಅಲ್ಲಿ ಕೊಟ್ಟಾರಲ್ಲ, ಪ್ರೀಮಿಯಂ ರಿಸೀವ್ಡ್ ಅಂತ ಕೊಟ್ಟಾರಲ್ಲ ಅವರು. ಎಲ್ಲೈತಿ? ಇಲ್ಲೈತಿ ನೋಡ್ರಿಪ್ಪ, ಕಾಲ್ ಪ್ರೀಮಿಯಂ ಅಂತ ಕೊಟ್ಟಾರ ನೋಡ್ರಿ ಇಲ್ಲಿ, ಕಾಲ್ ಪ್ರೀಮಿಯಂ ಅಂತ. ಅಂದರೆ ಪ್ರೀಮಿಯಂ ರಿಸೀವ್ಡ್. ಕಾಲ್ ಅಂದರೆ ಪ್ರೀಮಿಯಂ ಬರ್ತೈತಿ, ಪುಟ್ ಅಂದರೆ ಪ್ರೀಮಿಯಂ ಹೋಗ್ತೈತಿ. ಸೊ ಪ್ರೀಮಿಯಂ ರಿಸೀವ್ಡ್ ಇಸ್ ಈಕ್ವಲ್ ಟು ಎಷ್ಟು ಶೇರ್ಸ್? ಅದು 1000 ಶೇರ್ಸ್. ಕರೆಕ್ಟಾಗಿ 1000 ಶೇರ್ಸ್ ಇಂಟು ಒಂದು ಪ್ರೀಮಿಯಂಗೆ ಎಷ್ಟು ರುಪೀಸ್ ರೀಪ್ಪ? 5 ರುಪೀಸ್ ಐತಿ. ಸೊ 5 ರುಪೀಸ್ ಇಂಟು 5 ಮಾಡಿರಿ, 5000 ಬರ್ತೈತಿ. 5000 ರುಪೀಸ್ ನಿಮ್ದು ಪ್ರೀಮಿಯಂ ರಿಸೀವ್ಡ್. ಈಗ ಏನು ಮಾಡ್ಕೋಬೇಕಾ? ತಗೋರಿ, ನೆಟ್ ಪ್ರೀಮಿಯಂ ಅಂತ ಬರೀಪ್ಪ, ಸಾರಿ ನೆಟ್ ಇನ್ವೆಸ್ಟ್ಮೆಂಟ್ ಅಂತ ಬರೀರಿಪ್ಪ. ನೆಟ್ ಇನ್ವೆಸ್ಟ್ಮೆಂಟ್ ಇಸ್ ಈಕ್ವಲ್ ಟು ಟೋಟಲ್ ಈಸ್ 1,20,000 ಐತಲ್ಲ, ಅಲ್ಲೇ ಕೊಟ್ಟಾರಲ್ಲ 1,20,000 ಟೋಟಲ್ ಅಮೌಂಟ್ ಈಸ್ 1,20,000. ಪ್ರೀಮಿಯಂ ಲೆಸ್ ಮಾಡ್ಕೋಬೇಕು ಅದ್ರಾಗ. ಏನ್ರಿ? ಪ್ರೀಮಿಯಂ ಲೆಸ್ ಮಾಡ್ಕೋಬೇಕಂದ್ರೆ ಬಾಯ್ ಅಂತ ಐತಿ, ಯಾಕಂದರೆ ಪರ್ಚೇಸ್ ಅಂತ ಐತಿ. ಪರ್ಚೇಸ್ ಅಂದರೆ ಪ್ರೀಮಿಯಂ ಲೆಸ್ ಮಾಡ್ಕೋಬೇಕು, ನೆನ್ಪಿಡ್ಕೋರಿ. ಪರ್ಚೇಸ್ ಅಂದರೆ ಪ್ರೀಮಿಯಂ ಲೆಸ್ ಮಾಡ್ಕೋಬೇಕು, ಸೇಲ್ ಅಂದರೆ ಪ್ರೀಮಿಯಂ ಆ್ಯಡ್ ಮಾಡ್ಕೋಬೇಕು. ಈಗ ಪರ್ಚೇಸ್ ಅಂತ ಐತಿ, ಸೊ ಪ್ರೀಮಿಯಮ್ ಲೆಸ್ ಮಾಡಿರಿ. ಮೈನಸ್ ಪ್ರೀಮಿಯಂ ಅಲ್ಲಿ ಇಲ್ಲಿ ಐತಿ, ಮೈನಸ್ ಪ್ರೀಮಿಯಂ ಇಲ್ಲಿ ಐತಿ. ಸೊ ಪ್ರೀಮಿಯಂ ಲೆಸ್ ಮಾಡಿರಿ, ನಿಮಗೆ ಬರ್ತೈತೆ ಎಷ್ಟು? 1,20,000 ಮೈನಸ್ 5,000, 1,15,000 ನಿಮಗೆ ಫೈನಲ್ ಅಮೌಂಟ್ ಬಂತು. ಓಕೆ, ಇದು ನಿಮ್ದು ನೆಟ್ ಇನ್ವೆಸ್ಟ್ಮೆಂಟ್. ಅರ್ಥ ಆಯ್ತಾ? ಸರಿ, ಇದು ಮುಗಿದ ಮೇಲೆ ಈಗ ಏನು ಮಾಡ್ಕೋಬೇಕು? ಆನ್ ಮ್ಯಾಚುರಿಟಿ ಕೊಟ್ಟಾರಲ್ಲ, ಆ್ಯಂಡ್ ಮ್ಯಾಚುರಿಟಿ ಕೊಟ್ಟಾರಿಲ್ಲ, ಮ್ಯಾಚುರಿಟಿ ಅಂತ ಐತಲ್ಲ ಅಲ್ಲೇ, ಮ್ಯಾಚುರಿಟಿ. ಓಕೆ, ಐತಲ್ಲ ಅಲ್ಲಿ ಮ್ಯಾಚುರಿಟಿ. ಸೊ ಆನ್ ಮ್ಯಾಚುರಿಟಿ ನೋಡೋಣ ಹೆಂಗೈತಿ ಅಂತ. ಸೊ ಆನ್ ಮ್ಯಾಚುರಿಟಿ ಮಾರ್ಕೆಟ್ ಪ್ರೈಸ್ ಎಷ್ಟೈತಿ ಅಂತ ಫಸ್ಟ್. ಓಕೆ, ಇಲ್ಲೈತಿ ನೋಡಿರಿ ಫಸ್ಟ್ ಕಂಡೀಷನ್. ಓಕೆ, ಫಸ್ಟ್ ಕಂಡೀಷನ್ ಹೋಗೋಣ. ಆನ್ ಮ್ಯಾಚುರಿಟಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಈಸ್ ರುಪೀಸ್ 110 ತಗೋರಿಪ್ಪ. ಫಸ್ಟ್ ರೇಟ್ 110 ತಗೋರಿ, 110. ಕಾಲ್ ಈಸ್ ನಾಟ್ ಎಕ್ಸರ್ಸೈಸ್ ಬಿಕಾಸ್ ನಿಮ್ದು ಪ್ರೈಸ್ ಐತಿ 110. ಬೇಡ, ಇಲ್ಲೇ ಯೂಸ್ ಮಾಡ್ತೇನೆ. ನಿಮ್ದು ಪ್ರೈಸ್ ಐತಿ 110. ಇಲ್ಲೇ ಪ್ರೈಸ್ ಐತಿ ನೋಡ್ರಿ, ಇಲ್ಲೇ ಪ್ರೈಸ್ ಐತಿ ಎಷ್ಟು? ಇಲ್ಲೇ ಪ್ರೈಸ್ 120 ಐತಿ.
ಅಲ್ಲೇ ಪ್ರೈಸ್ 120 ಐತಿ ನೋಡ್ರಿಪ್ಪ. ನಿಮ್ದು ಕ್ವಶನ್ ಒಳಗೆ ಪ್ರೈಸ್ ಐತಿ ಒಂದು ಶೇರ್ಗೆ, ಪರ್ಚೇಸ್ ಪ್ರೈಸ್ ಐತಿ 120, ನಿಮ್ದು ಮ್ಯಾಚುರಿಟಿ ಪ್ರೈಸ್ ಐತಿ 110. ಪರ್ಚೇಸ್ ಪ್ರೈಸ್ 120 ಬಟ್ ಮ್ಯಾಚುರಿಟಿ ಪ್ರೈಸ್ 110. ಪರ್ಚೇಸ್ ಪ್ರೈಸ್ ಜಾಸ್ತಿ ಅಂದರೆ ನಿಮ್ದು ಮ್ಯಾಚುರಿಟಿ ಪ್ರೈಸ್ ಕಮ್ಮಿ ಅಂದರೆ ಕಾಲ್ ಯೂಸ್ ಮಾಡಕ್ಕೆ ಬರಂಗಿಲ್ಲ, ನೆನ್ಪಿಡ್ಕೋರಿ. ಪರ್ಚೇಸ್ ಪ್ರೈಸ್ 120, ಪರ್ಚೇಸ್ ಪ್ರೈಸ್ 120 ಬಟ್ ನಿಮ್ದು ಮಾರ್ಕೆಟ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಎಷ್ಟು ಐತಿ 110 ಐತಿ, ಕಮ್ಮಿ ಐತಿ. ಕಮ್ಮಿ ಅಂದರೆ ಕಾಲ್ ಯೂಸ್ ಮಾಡಕ್ಕೆ ಬರಂಗಿಲ್ಲ. 120ಗಿಂತ ಕಮ್ಮಿ ಐತಿ, 110 ಐತಿ, ಕಾಲ್ ಯೂಸ್ ಮಾಡಕ್ಕೆ ಬರಂಗಿಲ್ಲ. ಸೊ ಕಾಲ್ ಈಸ್ ನಾಟ್ ಎಕ್ಸರ್ಸೈಸ್ಡ್. ಅರ್ಥ ಆಯ್ತಾ? ಇದು ಬರಿಬೇಕು. ಇದು ಮುಗಿದ ಮೇಲೆ ನೆಕ್ಸ್ಟ್ ಬರ್ರಿ. ಇದು ಆದಮೇಲೆ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದರೊಳಗೆ ಮಾಡ್ಕೋಬೇಕು. ಸೊ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಇಸ್ ಈಕ್ವಲ್ ಟು ಎಷ್ಟು ಶೇರ್ಸ್ ಇಪ್ಪ? ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಅಂದರೆ ಎಷ್ಟು ಶೇರ್ಸ್? 1000 ಶೇರ್ಸ್. ಎಷ್ಟು ಶೇರ್ಸ್? 1000 ಶೇರ್ಸ್. ನಾನು ಮೌಸ್ ಯೂಸ್ ಮಾಡತ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡಿರಿ. 1000 ಶೇರ್ಸ್ ಇಂಟು ಒಂದು ಶೇರ್ಗೆ ಎಷ್ಟು ರುಪೀಸ್ ಇತ್ತು ಕೊಟ್ಟರಲ್ಲೇ, ಒಂದು ಶೇರ್ಗೆ ಎಷ್ಟು ರುಪೀಸ್? 110 ರೂಪಾಯಿ. ಎಷ್ಟಿಪ್ಪ? 110 ರೂಪಾಯಿ ತಗೋರಿ. 110 ರೂಪಾಯಿ ಫಸ್ಟ್ಗೆ ಐತಲ್ಲ, ಫಸ್ಟ್ ಕಂಡೀಷನ್. ಸೊ 110 ರೂಪಾಯಿ ತಗೋರಿ. 110 ಮಾಡಿದ್ದು 1000 ಇಂಟು 110 ಮಾಡಿರಿಪ್ಪ. ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ 1,10,000 ಬರ್ತೈತಿ. ವ್ಯಾಲ್ಯೂ 1,10,000 ಬಂತಾ? ಈಗ ಏನು ಮಾಡ್ಕೋಬೇಕಾ ನೋಡ್ರಿ, ನಿಮಗೆ ಲಾಸ್ ಬರ್ತೈತಿ. ನೆನ್ಪಿಡ್ಕೋರಿ, ಯಾವಾಗಲೂ ಏನ್ರಿಪ್ಪ, ಯಾವಾಗಲೂ ಪರ್ಚೇಸ್ ಪ್ರೈಸ್ ಜಾಸ್ತಿ ಐತಿ, ಮಾರ್ಕೆಟ್ ಪ್ರೈಸ್ ಕಮ್ಮಿ ಅಂದರೆ ಲಾಸ್ ಬರ್ತೈತಿ. ಆಬ್ವಿಯಸ್ಲಿ ಲಾಸ್ ಬರ್ತೈತಿ. 120ಗಿಂತ ಕಮ್ಮಿ ಐತಿ, 110 ಐತಿ. ಎಷ್ಟು ಕಮ್ಮಿ ಐತಿ? 120 ಮೈನಸ್ 110 ಮಾಡ್ರಿ. ಎಷ್ಟು ಕಮ್ಮಿ ಐತಿ ಪ್ರೈಸ್? 10 ರೂಪೀಸ್ ಕಮ್ಮಿ ಐತಿ. ಎಷ್ಟು ರೂಪೀಸ್ ಕಮ್ಮಿ ಐತಿ? 10 ರೂಪೀಸ್ ಕಮ್ಮಿ ಐತಿ. ಸೊ ಲಾಸ್ ಎಷ್ಟ್ರಿಪ್ಪ? 1000. ಲಾಸ್ ಎಷ್ಟ್ರಿ? 1000 ಇಂಟು 10. ಲಾಸ್ ಐತಲ್ಲ ಅದು. ನೋಡ್ರಿ, ನಿಮ್ದು ಪರ್ಚೇಸ್ ಪ್ರೈಸ್ ಜಾಸ್ತಿ ಐತಿ 120 ಬಟ್ ಮಾರ್ಕೆಟ್ ಪ್ರೈಸ್ 110 ಐತಿ, ಬರೀ ಕಮ್ಮಿ ಐತಿ. ಎಷ್ಟು ಕಮ್ಮಿ ಐತಿರಿಪ್ಪ? 10 ರೂಪಾಯಿ ಕಮ್ಮಿ ಐತಿ. 1000 ಇಂಟು 10 ಮಾಡಿರಿಪ್ಪ, 10,000 ನಿಮಗೆ ಲಾಸ್ ಬಂತು. 10,000 ನಿಮಗೆ ಲಾಸ್ ಬಂತು. ಅರ್ಥ ಆಯ್ತಾ? ಇದು 1000 ಹೆಂಗೆ ಬಂತಂತ? 1000 ಹೆಂಗೆ ಬಂತು ಗೊತ್ತಾಗ್ತಾ? ಹೆಂಗೆ ರೀ? 1000 ರುಪೀಸ್ ನಿಮ್ದು ಏನ್ರಿಪ್ಪ? ಶೇರ್ಸ್. ಆಮೇಲೆ ಒಂದು ಶೇರ್ಗೆ ಡಿಫ್ರೆನ್ಸ್ ಎಷ್ಟು ಬಂತು? 120 ಮೈನಸ್ 110 ಡಿಫ್ರೆನ್ಸ್ ಎಷ್ಟು ಬಂತು? 10 ರೂಪಾಯಿ ಬಂತು. ಲಾಸ್ ಇದು ಆ್ಯಕ್ಚುಲಿ ಮಾರ್ಕೆಟ್ ಪ್ರೈಸ್ ಕಮ್ಮಿ ಐತಿ. ಸೊ ಲಾಸ್ ಆನ್ ಸ್ಟಾಕ್ 10,000 ಬಂತು. ಅರ್ಥ ಆಯ್ತಾ? ಪ್ರೀಮಿಯಮ್ ನೀವು ಪರ್ಚೇಸ್ ಮಾಡತ್ತೀರಿ. ಏನು ಮಾಡತ್ತೀರಿ ನೀವು? ಪರ್ಚೇಸ್ ಮಾಡತ್ತೀರಿ. ಪ್ರೀಮಿಯಮ್ ಏನು ಮಾಡ್ಕೋಬೇಕು? ಲೆಸ್ ಮಾಡ್ಕೋಬೇಕು. ಯಾಕಂದರೆ ಕಾಲ್ ಈಸ್ ನಾಟ್ ಎಕ್ಸರ್ಸೈಸ್ ಅಂತ ಐತಿ. ಓಕೆ, ನೋಡೋಣ. ಪ್ರೀಮಿಯಮ್ ಲೆಸ್ ಮಾಡ್ಕೋಬೇಕು. ಯಾಕಂದ್ರೆಪ್ಪ ಲಾಸ್ ಐತಿ ನಿಮಗೆ. ಲಾಸ್ ಬಂತಂದರೆ ಪ್ರೀಮಿಯಮ್ ಲೆಸ್ ಮಾಡ್ಕೋಬೇಕು. ಲಾಸ್ ಬಂದರೆ ಪ್ರೀಮಿಯಮ್ ಲೆಸ್ ಮಾಡ್ಕೋಬೇಕು. ಲಾಸ್ ಐತ್ರಿ, ಸೊ ಪ್ರೀಮಿಯಮ್ ಲೆಸ್ ಮಾಡಿರಿಪ್ಪ. ಪ್ರೀಮಿಯಮ್ ಇನ್ಕಮ್. ಪ್ರೀಮಿಯಮ್ ಎಷ್ಟು ಬಂದಿದ್ರಪ್ಪ ನಿಮ್ದು? 5,000 ಅಲ್ಲ ಅದು ಪ್ರೀಮಿಯಮ್ 5,000 ರೀ. ಯಾಕ್ರಿ? ಪ್ರೀಮಿಯಮ್ಗೆ 5 ರೂಪಾಯಿ ಐತಲ್ಲ ಪ್ರೀಮಿಯಮ್ ಅಂತ. ಈಗ ಐತಲ್ಲ ಪ್ರೀಮಿಯಮ್ ಮಾಡಿರಿಪ್ಪ. ಪ್ರೀಮಿಯಮ್ ಲೆಸ್ ಮಾಡಿರಿ. 5,000 ಪ್ರೀಮಿಯಮ್ ಲೆಸ್ ಮಾಡಿರಿ. ಈಗ ನೋಡ್ರಿ, 1 ಲ್ಯಾಕ್ ಪ್ರೀಮಿಯಮ್ ಲೆಸ್ ಮಾಡ್ಕೋಬೇಕು. ಎಲ್ಲಿರಪ್ಪ? ಇಲ್ಲೇ 10,000 ಒಳಗೆ. ಲಾಸ್ ಆನ್ ಸ್ಟಾಕ್ 10,000 ಮೈನಸ್ ಪ್ರೀಮಿಯಮ್ 5,000. ಎಷ್ಟು ಬಂತ? 5,000 ಬಂತಿಲ್ಲ. ಎಷ್ಟು ಬಂತ? 5,000 ಬಂತಿಲ್ಲ. ಅರ್ಥ ಆಯ್ತಾ? ಈ ಥರ ಸಾಲ್ವ್ ಮಾಡ್ಬೇಕು ನೋಡ್ರಿಪ್ಪ. ಏನು ಡೌಟಾ? ಇನ್ನೂ ಮಾಡಬೇಕದು, ಇನ್ನೂ ಮಾಡ್ಬೇಕು. ಏನು ಮಾಡ್ತೀರಿ? ಆ್ಯಕ್ಚುಲಿ 1,10,000 ಆ್ಯಕ್ಚುಲಿ ಇದು ಮಾಡ್ಬೇಕು ನೋಡ್ರಿಪ್ಪ. 1,10,000 ಮೈನಸ್ 10,000. ಯಾಕಂದರೆ ಲಾಸ್ ಐತಿ. ಲಾಸ್ ಅಂದರೆ ಮೈನಸ್ ಮಾಡ್ಕೋಬೇಕು. ಸೊ 1,10,000 ಮೈನಸ್ 10,000 ಎಷ್ಟು ಬರ್ತೈತಿಪ್ಪ? 1,10,000 ಮೈನಸ್ 10,000 1 ಲ್ಯಾಕ್ ಬರ್ತೈತಿ. 1 ಲ್ಯಾಕ್ ಮೈನಸ್ 5,000 95,000 ಬರ್ತೈತಿ. ಅನ್ಸರ್ ಎಷ್ಟು? ಇದು ಎಷ್ಟು ಬರ್ತೈತಿ? ಮೈನಸ್ ಇದು ಎಷ್ಟು ಬರ್ತೈತಿ? 95,000 ಬರ್ತೈತಿ. ಇದು ಎಷ್ಟು ಬರ್ತೈತಿ? ಇದು 95,000. ಎಲ್ಲಿ ಹೋದ್ರಿ ಇದು? ಇದು 95,000. ಇದು ಅಮೌಂಟ್ ಕರೆಕ್ಷನ್ ಮಾಡಿರಿ. ಎಷ್ಟು ಬಂದಿದ್ದು? 95,000. ಹೆಂಗೆ ರೀ? 1,10,000 ಲಾಸ್ ಐತಿ, ಮೈನಸ್ 10,000. ಆಮೇಲೆ ಇದು ಪ್ರೀಮಿಯಮ್ ಲೆಸ್ ಮಾಡಿರಿಪ್ಪ, ಮೈನಸ್ 5,000. 95,000 ನಿಮ್ದು ಫೈನಲ್ ಅಮೌಂಟ್. ಅರ್ಥ ಆಯ್ತಾ? ಸರಿ, ಇದು ಮುಗಿದ ಮೇಲೆ ಸೆಕೆಂಡ್ಗೆ ಹೋಗೋಣ. ಸೆಕೆಂಡ್ ಐತಿ ನಿಮ್ದು ಏನ್ರಿಪ್ಪ? ಮಾರ್ಕೆಟ್ ಪ್ರೈಸ್ ಇಸ್ 130. ತಗೋರಿ. ಮಾರ್ಕೆಟ್ ಪ್ರೈಸ್ ಇಸ್ 130 ತಗೋರಿ. ಮಾರ್ಕೆಟ್ ಪ್ರೈಸ್ ಇಸ್ 130. ಕಾಲ್ ಈಸ್ ನಾಟ್ ಎಕ್ಸರ್ಸೈಸ್ಡ್. ಯಾಕ್ರಿ? ಮತ್ತೆ ಕಾಲ್ ಈಸ್ ನಾಟ್ ಎಕ್ಸರ್ಸೈಸ್ಡ್.
ರೀಸನ್ ಏನೈತ್ರಿಪ್ಪ, ಕಾಲ್ ಈಸ್ ನಾಟ್ ಎಕ್ಸರ್ಸೈಸ್ಡ್ ಅಂತ 130 ಅಂತ ಐತಿ, ಜಾಸ್ತಿ ಐತಲ್ಲ, ಜಾಸ್ತಿ ಐತಿ. ಮತ್ತೆ ಕಾಲ್ ಇದು ಆಗಿಲ್ಲ, ಮತ್ತು ಕಾಲ್ ರಿಸೀವ್ ಆಗಿಲ್ಲ. ಏನು ಮಾಡ್ತೀರಿಪ್ಪ, ಕಾಲ್ ರಿಸೀವ್ ಆಗಿಲ್ಲ ಅಂದರೆ ಏನ್ರಿಪ್ಪ, ಈಗ ಏನು ಕಂಪೇರ್ ಮಾಡ್ಕೋಬೇಕು, ಇಲ್ಲ ಇದು ಒಂದೈತಲ್ಲ ಎಕ್ಸರ್ಸೈಸ್ ಪ್ರೈಸ್ ಕಂಪೇರ್ ಮಾಡ್ರಿ ಅಂದರೆ ಪರ್ಚೇಸ್ ಪ್ರೈಸ್ ಕಂಪೇರ್ ಮಾಡಿರಿ. ಎಕ್ಸರ್ಸೈಸ್ ಪ್ರೈಸ್ ನೋಡ್ರಿ ಇಲ್ಲಿ ಎಷ್ಟೈತಿ, 130 ಐತಿ. ಎಕ್ಸರ್ಸೈಸ್ ಪ್ರೈಸ್ 130 ಐತಿ, 130 ಎಕ್ಸರ್ಸೈಸ್ ಪ್ರೈಸ್. ಸೊ 130 ಮತ್ತು 130 ಎಕ್ಸಾಕ್ಟ್ ಈಕ್ವಲ್ ಐತಿ. 130 ಮತ್ತು 130 ಎಕ್ಸಾಕ್ಟ್ ಈಕ್ವಲ್ ಐತಿ. ಈಕ್ವಲ್ ಅಂದ್ರೇನು, ಕಾಲ್ ಎಕ್ಸರ್ಸೈಸ್ ಯೂಸ್ ಮಾಡಕ್ಕೆ ಬರಂಗಿಲ್ಲ. ಈಕ್ವಲ್ ಐತಿ, ಈಕ್ವಲ್ ಐತಿ, ಕಾಲ್ ಎಕ್ಸರ್ಸೈಸ್ ಮಾಡಕ್ಕೆ ಬರಂಗಿಲ್ಲ. ಕಾಲ್ ಈಸ್ ನಾಟ್ ಎಕ್ಸರ್ಸೈಸ್ ಬಿಕಾಸ್ 130 ಈಸ್ ಈಕ್ವಲ್ ಟು 130. ಸೊ ಈಗ ವ್ಯಾಲ್ಯೂ ಆಫ್ ಸ್ಟಾಕ್ ಮಾಡ್ಬೇಕಂದ್ರೆ ಏನ್ರಿಪ್ಪ, 1000 ಶೇರ್ಸ್, 1000 ಶೇರ್ಸ್ ನಿಮ್ದು, 1000 ಶೇರ್ಸ್ ಇಂಟು ಎಷ್ಟು ರೀಪ, 130. 130 ಮಾಡಿರಿ, ಎಷ್ಟು ಬರ್ತೈತಿ ನಿಮಗೆ, 1,30,000 ಬರ್ತೈತಿ. ಹೌದಲ್ಲ, ನೋ ಲಾಸ್ ನೋ ಪ್ರಾಫಿಟ್. ಹೌದಲ್ಲ, ನೋಡ್ರಿ, ನೋ ಲಾಸ್ ನೋ ಪ್ರಾಫಿಟ್ ಬಿಕಾಸ್ 130 ಈಸ್ ಈಕ್ವಲ್ ಟು 130, ನೋ ಪ್ರಾಫಿಟ್ ನೋ ಲಾಸ್. ಅಂದರೆ ಸಿಂಪ್ಲಿ ಏನು ಮಾಡ್ಕೋಬೇಕಾ, ಇದು ಪ್ರೀಮಿಯಮ, ಇದು ಪ್ರಾಫಿಟ್ ಬಂತಲ್ಲ, ಪ್ರಾಫಿಟ್ ಬಂತ್ರಿ, ಪ್ರಾಫಿಟ್ ಆ್ಯಡ್ ಮಾಡ್ಕೋಬೇಕು. ಯಾಕ್ರಿ ಪ್ರಾಫಿಟ್ ಆ್ಯಡ್ ಬಂತ್ರಿ, ಗೇನ್ ಆನ್ ಸ್ಟಾಕ್ ಅಂತ ಐತೆ ನೋಡಿಲ್ಲ, ಗೇನ್ ಆನ್ ಸ್ಟಾಕ್ ಅಂತ. ಗೇನ್ ಯಾಕೆ ಬಂತ್ರಿಪ್ಪ, ಸಿಂಪ್ಲಿ ಹೇಳ್ತೀನಿ ಏನಂತ ನೋಡ್ರಿ. ಇಲ್ಲಿ ನಿಮ್ದು ಏನೈತಿ, ಇಲ್ಲಿ ನಿಮ್ದು ಪ್ರೈಸ್ 120 ಐತಿ, ಇಲ್ಲಿ ನಿಮ್ದು ಪ್ರೈಸ್ 130 ಐತಿ, ಜಾಸ್ತಿ ಐತಿ. ಮಾರ್ಕೆಟ್ ಒಳಗೆ ರೇಟ್ ಈಗ ಜಾಸ್ತಿ ಐತಿ. ನಿಮ್ದು ಪ್ರೈಸ್ ಪರ್ಚೇಸ್ ಪ್ರೈಸ್ ಕಮ್ಮಿ ಐತಿ, ಮಾರ್ಕೆಟ್ ಪ್ರೈಸ್ ಜಾಸ್ತಿ ಐತಿ, 130 ಐತಿ. ಸೊ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಅಂದರೆ ನಿಮಗೆ ಪ್ರಾಫಿಟ್ ರೀ, ಗೇನ್ ಅದು ಗೇನ್. ಸೊ 130 ಮೈನಸ್ 120, 10 ರೂಪೀಸ್ ಪ್ರಾಫಿಟ್ ಬಂತು. ಎಷ್ಟು ರೂಪೀಸ್ ಬಂತ, 10 ರೂಪೀಸ್ ಪ್ರಾಫಿಟ್ ಬಂತ. ಸೊ 10 ರೂಪೀಸ್ ಪ್ರಾಫಿಟ್ ಹೆಂಗೆ ಮಾಡ್ತೀರಿಪ್ಪ, 1000 ಶೇರ್ಸ್, 1000 ಶೇರ್ಸ್ ಇಂಟು ಎಷ್ಟು ಡಿಫ್ರೆನ್ಸ್ ಬಂತು ಪ್ರಾಫಿಟ್, 10 ರೂಪೀಸ್ ಡಿಫ್ರೆನ್ಸ್ ಬಂತು. ಮಾರ್ಕೆಟ್ ಒಳಗೆ ಜಾಸ್ತಿ ಐತಿ ಪ್ರೈಸ್, ಸೊ 10,000 ಬಂತು. ಪ್ಲಸ್ ಪ್ರೀಮಿಯಮಲ್ಲಿ ಲೆಸ್ ಮಾಡಿದ್ರಿ ನೀವು 5,000. ಇಲ್ಲಿ ಪ್ರೀಮಿಯಮ್ ಆ್ಯಡ್ ಮಾಡ್ಕೋಬೇಕಂದ್ರೆ ಪ್ರಾಫಿಟ್ ಬಂತಲ್ಲ, ಪ್ರೀಮಿಯಮ್ ಆ್ಯಡ್ ಮಾಡ್ಕೋಬೇಕು. 5,000 ಮಾಡಿರಿ, 1,30,000 ಪ್ಲಸ್ 10,000 1,40,000, 1,40,000 ಪ್ಲಸ್ 5,000 1,45,000 ಅಮೌಂಟ್ ಬಂತಿಲ್ಲ. ಅರ್ಥ ಆಯ್ತಾ? ಈ ಥರ ಸಾಲ್ವ್ ಮಾಡ್ಬೇಕು ಈಗ ಲೆಕ್ಕಾಗೆ. ಸರಿ, ಮುಗೀತು. ಈಗ ಥರ್ಡ್ ಆಪ್ಷನ್ ಐತಿ 150. ಥರ್ಡ್ ಆಪ್ಷನ್ ನೋಡ್ರಿಪ್ಪ, ಇಲ್ಲಿ ಐತಿ ನೋಡ್ರಿ, ಇಲ್ಲಿ 150 ಪ್ರೈಸ್ ಐತಿ ಲಾಸ್ಟಿಗೆ. 150 ಆಬ್ವಿಯಸ್ಲಿ ಪ್ರಾಫಿಟ್ ಬರ್ತೈತಿ. ಓಕೆ, ಮಾಡೋಣ ಬರ್ರಿ. 150ಗೆ ಕಂಪೇರ್ ಮಾಡ್ಕೋಬೇಕು ಬರ್ರಿ. ಪ್ರೈಸ್ ಈಸ್ 150, ಕಾಲ್ ಈಸ್ ಎಕ್ಸರ್ಸೈಸ್. ಬಿಕಾಸ್ ಕಾಲ್ ಯಾಕೆ ಎಕ್ಸರ್ಸೈಸ್ ಮಾಡತ್ತೀರಿಪ್ಪ ನೀವು, ಬಿಕಾಸ್ ನಿಮ್ದು ಪ್ರೈಸ್ ಐತಿ, ಹೈಯೆಸ್ಟ್ ಪ್ರೈಸ್ 130, ಇಲ್ಲೇ 130 ಐತಿ, ಬಟ್ ಮಾರ್ಕೆಟ್ ಒಳಗೆ ಜಾಸ್ತಿ ಐತಿ, 130ಕ್ಕಿಂತ ಹೆಚ್ಚಿಗೆ ಐತಿ, 150 ಐತಿ. ಮಾರ್ಕೆಟ್ ಒಳಗೆ ಎಕ್ಸರ್ಸೈಸ್ಡ್ ಪ್ರೈಸ್ಗಿಂತ ಹೆಚ್ಚಿಗೆ 130 ಅಲ್ಲೇ ಕೊಟ್ಟಾರೆ, ಇಲ್ಲೇ ಐತಿ 150 ಮಾರ್ಕೆಟ್ ಒಳಗೆ. ಸೊ ಆಬ್ವಿಯಸ್ಲಿ ಜಾಸ್ತಿ ಐತಿ, ಆವಾಗ ಕಾಲ್ ಯೂಸ್ ಮಾಡ್ಕೋಬೇಕು, 150 ಯೂಸ್ ಮಾಡ್ಕೋಬೇಕು. ಸೊ ಕಾಲ್ ಈಸ್ ಎಕ್ಸರ್ಸೈಸ್. ಸೊ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಎಷ್ಟಿದು, 1,50,000 ಬರ್ತೈತಿ. 1,50,000 ಬರೀರಿ, 1,50,000. ಇದು 1,50,000 ಹೆಂಗೆ ಬಂತ ನಿಮಗೆ ಗೊತ್ತಾತ ಹೆಂಗ್ರಿ, 1000 ಶೇರ್ಸ ಇಂಟು 1 ಶೇರ್ಗೆ ಎಷ್ಟು ರೂಪಾಯಿ, 150. ಸೊ 150 ಮಾಡಿರಿ. ಓಕೆ, ನಿಮಗೆ ಬರ್ತೈತ್ರಿಪ್ಪ 1,50,000. ಆಮೇಲೆ ಪ್ರೀಮಿಯಮ್ ಅಲ್ಲ, ಪ್ರೀಮಿಯಮ್ ಪ್ಲಸ್ ಗೇನ್ ಆನ್ ಸ್ಟಾಕ್ ಮೇಲೆ ಮಾಡಿದಲ್ಲ ನೀವು, ಸೇಮ್ ಟು ಸೇಮ್ ಮಾಡ್ಕೋಬೇಕು. ಗೇನ್ ಆನ್ ಸ್ಟಾಕ್, ಸ್ವಲ್ಪ ಅಡ್ಜಸ್ಟ್ ಮಾಡಿ ರೈಟಿಂಗ್, ನಮ್ಮ ಮೌಸಿಂದ ಬರತ್ತೀನಿ, ಅಷ್ಟು ರೂಢ ಇಲ್ಲ. ಗೇನ್ ಆನ್ ಸ್ಟಾಕ್. ಓಕೆ, ಗೇನ್ ಆನ್ ಸ್ಟಾಕ್ ಹೆಂಗೆ ಮಾಡ್ತೀರಿಪ್ಪ, 1000 ಶೇರ್ಸ್ ಇಂಟು ಗೇನ್ ನೋಡ್ಬೇಕು. ಈಗ ಗೇನ್ ಎಷ್ಟು ಆಗೈತ್ರಿಪ್ಪ ಅಂತ ನೋಡ್ಬೇಕು. ಗೇನ್ ನೋಡ್ರಿಪ್ಪ, ಗೇನ್ ನೋಡಕ್ಕೆ ಏನು ಯೂಸ್ ಮಾಡ್ಬೇಕು, ಮತ್ತು ವಾಪಸ್ ಪರ್ಚೇಸ್ ಪ್ರೈಸ್ ಯೂಸ್ ಮಾಡ್ಬೇಕು. ಪರ್ಚೇಸ್ ಪ್ರೈಸ್ ಐತಿ 120, ಮಾರ್ಕೆಟ್ ಪ್ರೈಸ್ ಐತಿ 150. ಸೊ ಮಾರ್ಕೆಟ್ ಪ್ರೈಸ್ ಹೆಚ್ಚಿಗೆ ಐತಿ. ಸೊ 120 ಮೈನಸ್ 150, 30 ಡಿಫರೆನ್ಸ್ ಐತಿ. ಎಷ್ಟು ಡಿಫರೆನ್ಸ್ ಐತಿ, 30 ಡಿಫರೆನ್ಸ್. ಮಾರ್ಕೆಟ್ ಪ್ರೈಸ್ ಹೆಚ್ಚಿಗೆ ಐತಿ, 30 ರೂಪೀಸ್ ಮಾರ್ಕೆಟ್ ಪ್ರೈಸ್ ಹೆಚ್ಚಿಗೆ ಐತಿ. ಸೊ ಇಂಟು 30 ಮಾಡಿರಿ. ಗೇನ್ 1,000 ಇಂಟು 30, 30,000 ಬರ್ತೈತಿ. 30,000 ಬರೀರಿ, 30,000. ಆಮೇಲೆ ಪ್ರೀಮಿಯಮ್, ಯಾಕಂದ್ರೆ ಪ್ರಾಫಿಟ್ ಐತಲ್ಲ, ಪ್ರೀಮಿಯಮ್ ಆ್ಯಡ್ ಮಾಡ್ಕೋಬೇಕು. ಪ್ಲಸ್ ಪ್ರೀಮಿಯಮ್ ಆ್ಯಡ್ ಮಾಡಿರಿ. ಸೊ ಪ್ರೀಮಿಯಮ್
ಪ್ರೀಮಿಯಮ್ ನಮ್ದು ಅಮೌಂಟ್ ಫಿಕ್ಸ್ ರೀಪ, ಪ್ರೀಮಿಯಮ್ ಎಲ್ಲ ಕಡೆ ಎಷ್ಟು ರೀಪ 5000 ಪ್ರೀಮಿಯಮ್ ಆ್ಯಡ್ ಮಾಡಿರಿ, ಪ್ರೀಮಿಯಮ್ 5000 ಆ್ಯಡ್ ಮಾಡಿರಿ. ಹಾಂ, ಈಗ ಎಲ್ಲ ಆ್ಯಡ್ ಮಾಡಿ ನೋಡ್ರಿಪ್ಪ. ಈಗ 1,50,000 ಪ್ಲಸ್ 30,000 1,80,000, 1,80,000 ಪ್ಲಸ್ 5,000 1,85,000, 1,85,000 ನಿಮ್ದು ಫೈನಲ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್. ಅರ್ಥ ಆಯ್ತಾ? ಇಲ್ಲಿ ಆನ್ಸರ್ ಮುಗೀತು ನೋಡ್ರಿ, ಇಲ್ಲ ಫೈನಲ್ ಆನ್ಸರ್ ಮುಗೀತು. ಈ ಥರ ಸಾಲ್ವ್ ಮಾಡಬೇಕಿದ್ದು ಲೆಕ್ಕಾಗೆ. ಓಕೆ, ಸ್ಕ್ರೀನ್ಶಾಟ್ ತಗೋರಿ. ಇದು ಕ್ವಶನ್, ಇದು ಸೊಲ್ಯೂಷನ್, ಇಲ್ಲೇನು ಐತಿ ಸೊಲ್ಯೂಷನ್. ಆಮೇಲೆ ಇಲ್ಲೇನು ಐತಿ. ಹಾಂ, ಮುಗೀತು ನೋಡ್ರಿಪ್ಪ ಇಲ್ಲೇ. ಸ್ವಲ್ಪ ಈಸಿ ಇತ್ತು ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿಪ್ಪ. ಏನೈತಿ ಕ್ವಶನ? ಇದು ಸ್ವಲ್ಪ ಡಿಫ್ರೆಂಟ್ ಐತಿ ಕ್ವಶನ್. ಏನೈತಿ? ಎ ಕಂಪನಿ, ಓಕೆ, ಎ ಕಂಪನಿ ಈಸ್ ಲಾಂಗ್ ಆನ್ 10 MT ಅಂತ ಐತಿ, 10 MT ಆಫ್ ಕಾಪರ್ at rupees 472 per kg. ಓಕೆ, ಪರ್ ಕೆ ಜಿ ಸ್ಪಾಟ್. 1 kg ಅಂದರೆ 1000. ಓಕೆ, 1 kg ಅಂದರೆ ಏನಪ್ಪ 1000 ಅಂತ ನೆನ್ಪಿಟ್ಕೊಳ್ಬೇಕು ನೀವು. ಕೆ ಜಿ ಅಂತ ಐತಿ, ಕೆ ಜಿ ಅಂತ 1000. ಆ್ಯಂಡ್ intends to remain 50 remain so for the ensuring the ಏನಿದು ಸಿಗ್ಮಾ ಆಫ್ ಡೆಲ್ಟಾ ಅಂತ ಐತಿ. ಆ್ಯಕ್ಚುಲಿ ಇದು ಸ್ಟ್ಯಾಂಡರ್ಡ್ ಡಿವಿಷನ್ ಸೈನ್, ಇದು ಐತಲ್ಲ, ಇದು ಸ್ಟ್ಯಾಂಡರ್ಡ್ ಡಿವಿಷನ್ ಸೈನ್. ಆಮೇಲೆ ಇದು ಡೆಲ್ಟಾ ಸೈನ್. ಇನ್ ಸ್ಪಾಟ್ ಐತಿ. ಆಮೇಲೆ ಆ್ಯಂಡ್ ಫ್ಯೂಚರ್ಸ್ ಪ್ರೈಸಸ್ ಅಂತ ಐತಿ, ಫ್ಯೂಚರ್ಸ್ ಪ್ರೈಸಸ್ ಅಂತ ಐತಿ. ಇಲ್ಲ, ಫ್ಯೂಚರ್ಸ್ ಪ್ರೈಸಸ್ ಆರ್ 4% and 6% respectively, having a correlation and a coefficient. Okay, correlation and a coefficient ಎಷ್ಟು ಐತ್ರಿಪ್ಪ? 0.75 ಐತಿ. 0.75 ನಿಮ್ದು correlation coefficient ಐತಿ. ಫಸ್ಟ್ ಕ್ವಶನ್, ವಾಟ್ ಈಸ್ ಇಟ್ಸ್ ಹೆಡ್ಜ್ ರೇಷಿಯೋ? ವಾಟ್ ಈಸ್ ಇಟ್ಸ್ ಹೆಡ್ಜ್ ರೇಷಿಯೋ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾ? ಸೆಕೆಂಡ್ ಐತಿ ಬಿ, ವಾಟ್ ಈಸ್ ದ ಅಮೌಂಟ್ ಆಫ್ ದ ಕಾಪರ್ ಫ್ಯೂಚರ್ಸ್ ಇಟ್ ಶುಡ್ ಶಾರ್ಟ್ ಟು ಅಚೀವ್ ಅ ಪರ್ಫೆಕ್ಟ್ ಹೆಡ್ಜಿಂಗ್ ಅಂತ ಐತಿ. 2 ಕ್ವಶನ್ಸ್ ಐತಿ ಇದ್ರಾಗ, 1 ಕ್ವಶನ್ದಾಗ. ಓಕೆ, ಅಂದರೆ ಹೆಡ್ಜಿಂಗ್ ಬೇಸ್ ಮೇಲೆ ಕ್ವಶನ್ ಐತಿದ್ದು, ಹೆಡ್ಜಿಂಗ್ ಬೇಸ್ ಮೇಲೆ. ಸೊ ಸಾಲ್ವ್ ಮಾಡೋಣ. ಫಸ್ಟ್ ಬರಿಬೇಕು, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ಏನು ಮಾಡ್ಬೇಕು? ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಮಗೆ ಗೊತ್ತಿಲ್ಲ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಾರ ಇಲ್ಲಿ, ಗೊತ್ತಿಲ್ಲ ನಮಗೆ. ಸೊ ಮಾಡೋಣ. ಎಷ್ಟು MT ಐತ್ರಿಪ್ಪ ಇದು? ಎಷ್ಟು MT ಐತಿ? 10 MT ಐತಿ. ಎಷ್ಟು? 10 MT. ಸೊ ಬರೀಪ್ಪ 10 ಅಂತ ಬರೀಲ್ಲ, 10 ಅಂತ ಐತಿ ಇಲ್ಲಿ, 10 ಅಂತ ಐತಿ. 10 ಇಂಟು ಪರ್ ಕೆ ಜಿ ಅಂತ ಐತಿ. ಏನ್ರಿ? ಪರ್ ಕೆ ಜಿ. ಪರ್ ಕೆ ಜಿ ಅಂದರೆ ಎಷ್ಟ್ರಿಪ್ಪ? 1000. ಓಕೆ, 1000 ಗ್ರಾಮ್ ಅಂತ ಹಾಕಿರಿ, 1000 ಗ್ರಾಮ್. ಸೊ 1000 ಬರ್ರಿಪ್ಪ. 1 kg ಅಂದರೆ 1000 ಗ್ರಾಮ್. ಸೊ 10 ಇಂಟು 1000 ಮಾಡ್ರಿಪ್ಪ, 10,000 kg ಬರ್ತೈತಿ. ಎಷ್ಟು ಬರ್ತೈತಿ? 10,000 kg ಬರ್ತೈತಿ. 10,000. ಈಗ 10,000 ಇಂಟು ಪ್ರೈಸ್ ಎಷ್ಟೈತಿ? 472 ಐತಿ. ಎಷ್ಟೈತಿ? 472 ಐತಿ. ಸೊ ಇಂಟು 472 ಮಾಡ್ರಿ. ಇಂಟು 474 472 474 ಐ ಥಿಂಕ್ ಅದು 474. ಸೊ 472 or 474 ಅಂತ ಐತ್ರಿಪ್ಪ, ಅದು ಮಾಡಿರಿ ಇದು ಕ್ಯಾಲ್ಕುಲೇಷನ್. ಇಂಟು ಮಾಡಿದ್ಮೇಲೆ ನಿಮಗೆ ಒಂದು ಆನ್ಸರ್ ಬರ್ತೈತಿ. ಎಷ್ಟಿದು? 47,40,000 or 47,80,000 ಐತಿ. ಓಕೆ, 47,40,000 ಆನ್ಸರ್ ಬಂತಿದ್ದು. ಓಕೆ, ಇದು ಅರ್ಥ ಆಯ್ತಾ? ಹೆಂಗೆ ಬರಿಬೇಕಂತ ಅರ್ಥ ಆಯ್ತು ನಿಮಗೆ? ಸರಿ, ಮುಗೈತಿದ್ದು. ಈಗ ಒಂದು ಐಟಮ್ಸ್ ಬರೀಪ್ಪ. ಇದು ಐಟಮ್ಸ್ ಐತಿ ನೋಡ್ರಿ, ಫಾರ್ಮುಲಾಸ್ ಐಟಮ್ಸ್ ಐತಿ ನೋಡ್ರಿ. ನಿಮ್ದು ಮೇನ್ ಹೆಜ್ಜಿಂಗ್ ಫಾರ್ಮುಲಾ ನೋಡ್ರಿಪ್ಪ. ಹೆಜ್ಜಿಂಗ್ ಫಾರ್ಮುಲಾ ಏನೈತಿ? ಹೆಜ್ಜಿಂಗ್ ಈಸ್ ಈಕ್ವಲ್ ಟು ಪಿ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡೆಲ್ಟಾ ಎಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡೆಲ್ಟಾ ಎಫ್ ಅಂತ. ಇದು ನಿಮ್ದು ಫಾರ್ಮುಲಾ ಮೇನ್. ಇದು ನಿಮ್ದು ಫಾರ್ಮುಲಾ ನೋಡ್ರಿಪ್ಪ, ಪರ್ಫೆಕ್ಟ್ ಮಾಡಿದ್ದು ಫಾರ್ಮುಲಾ. ಓಕೆ, ಈ ಫಾರ್ಮುಲಾ ಪರ್ಫೆಕ್ಟ್ ಮಾಡಿರಿ. ಯಾಕ್ರಿ? ಹೆಜ್ಜಿಂಗ್ ಬಂದಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಹೆಜ್ಜಿಂಗ್ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿರಿ. ಅರ್ಥ ಆಯ್ತಾ? ಈಗ ನಮಗೆ ಫಸ್ಟ್ ಬೇಕು, ಏನು ಬೇಕಾ? ಪಿ ಬೇಕು. ಪಿ ಐತೆ ನಮ್ಮ ಕಡೆ. ಪಿ ಅಂದರೆ ಇದೆ ನೋಡ್ರಿಪ್ಪ. ಪಿ ಅಂದರೆ ಕೋರಿಲೇಷನ್ ಕೋಎಫಿಷಿಯಂಟ್. ಎಷ್ಟೈತಿ? 0.75 ಐತಿ. ಸೊ 0.75 ಬರೀರಿಪ್ಪ. ಪಿ ಇಸ್ ಈಕ್ವಲ್ ಟು ಆಮೇಲೆ ಡೆಲ್ಟಾ
ಸಾರಿ ಸ್ಟ್ಯಾಂಡರ್ಡ್ ಡಿವಿಷನ್ ಡೆಲ್ಟಾ ಎಸ್. ಸ್ಟ್ಯಾಂಡರ್ಡ್ ಡಿವಿಷನ್ ಡೆಲ್ಟಾ ಎಸ್ ಅಂದರೆ ಸ್ಪಾಟ್ ರೇಟ್. ಸ್ಪಾಟ್ ಎಷ್ಟೈತಿ 4% ಐತಿ. ಸೊ 4% ತಗೋರಿಪ್ಪ. 4%. 4% ಅಂದರೆ 4/100 0.04 ಬರ್ತೈತಿ. ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಷನ್ ಡೆಲ್ಟಾ ಎಫ್ ಬೇಕು. ಸ್ಟ್ಯಾಂಡರ್ಡ್ ಡಿವಿಷನ್ ಡೆಲ್ಟಾ ಎಫ್ ಅಂದರೆ ಫ್ಯೂಚರ್ಸ್ ಬೇಕು. ಏನ್ರಿ ಫ್ಯೂಚರ್ಸ್ ಬೇಕು. ಫ್ಯೂಚರ್ಸ್ ಐತಿ ಇಲ್ಲಿ. ಫ್ಯೂಚರ್ಸ್ ಎಷ್ಟು ಪರ್ಸೆಂಟ್ ಅದು? 6%. ಎಷ್ಟು ರೀ? 6%. ಸೊ 6/100 ಮಾಡಿರಿಪ್ಪ 0.06 ಬರ್ತೈತಿ. ಇದು 0.06. ಇದು ಅರ್ಥ ಆಯ್ತಾ? ಇನ್ಫಾರ್ಮೇಷನ್ ಬಂತಾ? ಸರಿ, ಇದು ಮುಗಿದ ಮೇಲೆ ಫಿಲ್ ಮಾಡಿರಿಪ್ಪ ಫಾರ್ಮುಲಾ ಒಳಗೆ. ಫಸ್ಟ್ ಪಿ ಅಂತ ಐತಿ. ಪಿ ಅಂದರೆ 0.75 ಹಚ್ಚಿರಿ ಇಂಟು ಡೆಲ್ಟಾ ಸ್ಟ್ಯಾಂಡರ್ಡ್ ಡಿವಿಷನ್ ಡೆಲ್ಟಾ ಎಸ್ ಎಷ್ಟೈತಿ? 0.04 ಐತಿ ಹಚ್ಚಿರಿ. ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಷನ್ ಡೆಲ್ಟಾ ಎಫ್ ಅಂತ ಐತಿ 0.06 ಹಚ್ಚಿರಿಪ್ಪ. ಸಾಲ್ವ್ ಮಾಡಿದ್ದು 0.75 ಇಂಟು 0.04 ಡಿವೈಡ್ ಬೈ 0.06 ಮಾಡಿರಿಪ್ಪ. ಎಷ್ಟು ಆನ್ಸರ್ ಬರ್ತೈತಿಪ್ಪ? 0.499 ಬರ್ತೈತಿ. ಅಂದರೆ 4 ಆದಮೇಲೆ 9 ಐತಿ. ಇಲ್ಲಿ 4 ಆದಮೇಲೆ 9 ಐತಿ. ಅಂದರೆ ರೌಂಡ್ ಫಿಗರ್ ಮಾಡಿರಿಪ್ಪ. 0.5 ಮಾಡಬೇಡ್ರಿ. 0. ರೌಂಡ್ ಫಿಗರ್ 0.5 ಮಾಡಬೇಡ್ರಿಪ್ಪ. ಮುಗಿತಿದ್ದು. ಇದು ನಿಮ್ಮದು ಫೈನಲ್ ಆನ್ಸರ್. 0.49 ಅಂತ ಹೇಳ್ರಿ, ಇಲ್ಲಾಂದ್ರೆ 0.5 ಅಂತ ಹೇಳ್ರಿ. ಆನ್ಸರ್ ಸೇಮ ಬರ್ತೈತಿ. ಮುಗೀತು. ಎ ಆನ್ಸರ್ ನಮ್ದು ಮುಗೀತ್ರಿ. ಈಗ ಬಿ ಆನ್ಸರ್ ಮಾಡ್ಬೇಕೀಗ. ವಾಟ್ ಈಸ್ ದಿ ಅಮೌಂಟ್ ಆಫ್ ದ ಕಾಪರ್ ಫ್ಯೂಚರ್ಸ್ ಅಂತ ಐತಿ ಕ್ವಶನ್. ಇಟ್ ಶುಡ್ ಶಾರ್ಟ್ ಟು ಅಚೀವ್ ಪರ್ಫೆಕ್ಟ್ ಹೆಡ್ಜಿಂಗ್ ಅಂತ ಐತಿ ಕ್ವಶನ್. ಸೊ ಕ್ವಶನ್ ಬಿ ಮಾಡೋಣ. ಕ್ವಶನ್ ಬಿ, ಕಾಪರ್ ಫ್ಯೂಚರ್ಸ್ ಟು ಬಿ ಶಾರ್ಟೆಡ್ ಪ್ರೈಸ್ ಓಕೆ ಇಸ್ ಈಕ್ವಲ್ ಟು ಎಷ್ಟು ಅಮೌಂಟ್ ಬಂತಿಲ್ಲ? 0.5 ಬಂತ. ಸೊ 0.5 ಇಂಟು ಮ್ಯಾಲೆ ಅಮೌಂಟ್ ಬಂದಿಲ್ಲ ಇನ್ವೆಸ್ಟ್ಮೆಂಟ್ ಅಮೌಂಟ್ 4,47,40,000 ಅದು ಇಂಟು ಮಾಡಿರಿ. ನಿಮಗೆ ಟೋಟಲ್ ಪ್ರೈಸ್ ಬರ್ತೈತ್ರಿಪ್ಪ ಎಷ್ಟು ರೀ? 23,70,000 ಬರ್ತೈತಿ. ಇದು ನಿಮ್ದು ಪ್ರೈಸ್. ಇದು ಪ್ರೈಸ್ ನೀವು ಫಿಕ್ಸ್ ಮಾಡ್ಬೇಕು. ಓಕೆ, ಮುಗೀತು ಆನ್ಸರ್. ಇಲ್ಲಿ ಆನ್ಸರ್ ಮುಗೀತು ನಿಮ್ದು. ಇಷ್ಟೇ ಕ್ವಶನ್ ಐತಿ. ಸೊ ತಗೋರಿಪ್ಪ ಕ್ವಶನ್. ಆಮೇಲೆ ಇದು ಸೊಲ್ಯೂಷನ್. ಎರಡು ಸೊಲ್ಯೂಷನ್ ಐತಿ ನೋಡಿಪ್ಪ. ಒಂದು ಇದು ಈಸಿ ಐತಿ, ಇದು ಭಾಳ. ಓಕೆ, ಸೊ ಬರ್ರಿಪ್ಪ ಈಗ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಏನೈತಿ ಕ್ವಶನ್? ಇದು ಕ್ವಶನ್ ಸ್ವಲ್ಪ ಸ್ವಾಪ್ ಬೇಸ್ ಮೇಲೆ ಐತಿಪ್ಪ. ಸ್ವಾಪ್ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ ಬೇಸ್ ಮೇಲೆ ಕ್ವಶನ್ ಐತಿದ್ದು. ಏನ್ರಿದು? ಫಸ್ಟ್ ನೋಡ್ರಿ, ಕಂಪನಿ ಪಿ ಕ್ಯೂ ಆರ್ ಆ್ಯಂಡ್ ಇದು ಕಂಪನಿ ಪಿ ಕ್ಯೂ ಆರ್. ಫಸ್ಟ್ ಇದು ಡಿಸ್ಕಸ್ ಮಾಡ್ತೀನಿ. ಇಲ್ಲೈತೆ ನೋಡಿಪ್ಪ. ಕಂಪನಿ ಪಿ ಕ್ಯೂ ಆರ್ ಆ್ಯಂಡ್ ಎ ಬಿ ಸಿ, 2 ಕಂಪನೀಸ್ ಕರೆಕ್ಟಾ, have been offered the following rates per annum on a $300 million. Okay, 300 million 5-year loan. 300 million 5-year loan ಅಂತ ಐತಿ. ಸರಿ, ಆಮೇಲೆ ಕಂಪನಿ ಕಾಲಮ್ ಒಂದು ಐತಿ. ಕಂಪನಿ ಕಾಲಮಲ್ಲಿ ಪಿ ಕ್ಯೂ ಆರ್ ಆಮೇಲೆ ಎ ಬಿ ಸಿ. ಫಿಕ್ಸ್ಡ್ ರೇಟ್ ಸೆಕೆಂಡ್ ಕಾಲಮ್ ಐತಿ 11.0%, 12.2%. ನೆಕ್ಸ್ಟ್ ಐತಿ ಫ್ಲೋಟಿಂಗ್ ರೇಟ್ ಎಲ್ ಪ್ಲಸ್ 0.1%. ನೆಕ್ಸ್ಟ್ ಎಲ್ ಪ್ಲಸ್ 0.8%. ರಿಕ್ವೈರ್ಡ್ ಪಿ ಕ್ಯೂ, ಇದು ಕ್ವಶನ್ ಆಯ್ತು. ರಿಕ್ವೈರ್ಡ್ ಪಿ ಕ್ಯೂ ಆರ್ ಹೋಲ್ಡಿಂಗ್ ರೇಟ್ ಲೋನ್. ನೆಕ್ಸ್ಟ್ ಐತಿ ಎ ಬಿ ಸಿ ಫಿಕ್ಸ್ಡ್ ರೇಟ್ ಲೋನ್. ನೆಕ್ಸ್ಟ್ ಡಿಸೈನ್ ಅ ಸ್ವಾಪ್ ಡ್ಯಾಟ್ ವಿಲ್ ನೆಟ್ ಅ ಬ್ಯಾಂಕ್ acting as intermediary at 0.2% and equal for both. ಈಕ್ವಲ್ ಅಂದರೆ 1/2. ಓಕೆ, ಸರಿ. ಇಷ್ಟೇ ಕ್ವಶನ್ ಐತೆ ನಿಮಗೆ. ಓಕೆ, ಇಷ್ಟೇ ಕ್ವಶನ್ ನೋಡ್ರಿಯಪ್ಪ. ಇಷ್ಟು ಕ್ವಶನ್ ಒಳಗೆ ನೀವು ಸಾಲ್ವ್ ಮಾಡ್ಬೇಕು. ಬರ್ರಿ ನೋಡೋಣ. ಫಸ್ಟ್ ನೋಡ್ರಿಪ್ಪ, ಯಾವಾಗಲೂ ಇದು ಸ್ವಾಪ್ ಬೇಸ್ ಮೇಲೆ ಕ್ವಶನ್ ಬಂತಲ್ಲ, ಆವಾಗ ಫಸ್ಟ್ ಸ್ಟೆಪ್ ನಿಮ್ದು ಏನ್ರಿಪ್ಪ, ಎಕ್ಸಿಸ್ಟಿಂಗ್ ಅಗ್ರಿಗೇಟ್ ರೇಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಕ್ಸಿಸ್ಟಿಂಗ್ ಅಗ್ರಿಗೇಟ್ ರೇಟ್ ಅಂದರೆ ಶಾರ್ಟ್ಕಟ್ ಏನ್ರಿಪ್ಪ, ಇ ಎ ಆರ್. ಇ ಎ ಆರ್ ಅಂದರೆ ಏನ್ರಿಪ್ಪ, ಎಕ್ಸಿಸ್ಟಿಂಗ್ ಅಗ್ರಿಗೇಟ್ ರೇಟ್. ಇ ಎ ಆರ್, ಎಕ್ಸಿಸ್ಟಿಂಗ್ ಅಗ್ರಿಗೇಟ್ ರೇಟ್ ಇಸ್ ಈಕ್ವಲ್ ಟು ಏನು ಮಾಡ್ಬೇಕು ಇಲ್ಲಿ ಅಂದರೆ, ಎಕ್ಸಿಸ್ಟಿಂಗ್ ಅಗ್ರಿಗೇಟ್ ರೇಟ್ ಅಂದರೆ ಫಸ್ಟ್ ನೋಡ್ಬೇಕು. ಏನು ನೋಡ್ಬೇಕಂದ್ರೆ ಫಸ್ಟ್ ಕಂಪನಿ ಯಾವುದ್ರಿಪ್ಪ? ಫಸ್ಟ್ ಕಂಪನಿ ಪಿ ಕ್ಯೂ ಆರ್. ಫಸ್ಟ್ ಕಂಪನಿ ಪಿ ಕ್ಯೂ ಆರ್ ತಗೋರಿ. ಫಸ್ಟ್ ಕಂಪನಿ ಪಿ ಕ್ಯೂ ಆರ್ 11.0% ಐತಿ. 11.0% ಪ್ಲಸ್ ಮಾಡ್ಕೋಬೇಕು. 11.0% ಪ್ಲಸ್ ಆಮೇಲೆ ಫ್ಲೋಟಿಂಗ್ ರೇಟ್ ಎಷ್ಟೈತಿ? ಎಲ್ ಪ್ಲಸ್. ಓಕೆ, ಇದು ಅರ್ಥ ಆಯ್ತು ನಿಮ್ಗೆ ಏನು ಮಾಡ್ಬೇಕಂತ? ಇದು ಅರ್ಥ ಆಯ್ತಾ? ಏನು ಮಾಡ್ರಿ, ಪಿ ಕ್ಯೂ ಆರ್ ಫಸ್ಟ್ ಎಕ್ಸಿಸ್ಟಿಂಗ್ ಅಗ್ರಿಗೇಟ್ ರೇಟ್ ಮಾಡ್ಬೇಕಂದ್ರೆ ಏನ್ರಿಪ್ಪ, ಫಸ್ಟ್ 11 ನೋಡ್ರಿ. ಫಸ್ಟ್ ಕಂಪ್ನಿ ನೋಡ್ಬೇಕು. ಫಸ್ಟ್ ಕಂಪ್ನಿಯಲ್ಲಿ ಏನೈತಿ? ಫಿಕ್ಸ್ಡ್ ರೇಟ 11.0 ಐತಿ. ಕರೆಕ್ಟಾ? 11.0 ಒಳಗೆ ಪ್ಲಸ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಏನು ಮಾಡ್ಕೋಬೇಕಂದ್ರೆ ಅಪೋಸಿಟ್ ಡೈರೆಕ್ಷನ್.
ಪ್ಲಸ್ ಏನು ಮಾಡ್ಕೋಬೇಕಂದ್ರೆ ಅಪೋಸಿಟ್ ಡೈರೆಕ್ಷನ್ ಹೇಳ್ತೀನಿ ತಡೀರಿ. ಓಕೆ ಏನ್ರಿ ಎಲ್ಲಿದ್ರಿ ನಾವು? ಹಾಂ 11.0% ಪ್ಲಸ್ ಏನು ಮಾಡ್ಕೋಬೇಕು ಅಪೋಸಿಟ್ ಡೈರೆಕ್ಷನ್ಗೆ ಹೋಗ್ಬೇಕು. ಅಪೋಸಿಟ್ ಡೈರೆಕ್ಷನ್ ಸ್ವಾಪ್ ಅಲ್ಲ, ಅದು ಸ್ವಾಪ್ ಅಂದರೆ ಹಿಂಗೆ ಹೋಗ್ಬೇಕು, ಸ್ವಾಪ್ ಮಾಡ್ಬೇಕು ನೀವು. ಏನೈತ್ರಿಪ್ಪ ಎಲ್ ಪ್ಲಸ್ 0.8% ಐತಿ. ಸೊ ಪ್ಲಸ್ ಇಲ್ಲೈತಲ್ಲ ಪ್ಲಸ್ ಅಂತ ಪ್ಲಸ್ ಹಚ್ಕೋಬೇಕು. ಪ್ಲಸ್ ಸಾರಿ ಇದು ಸ್ವಲ್ಪ ರಾಕ್ ಮಾಡ್ತಾರೆ ಈಗ, ಇದು ಕ್ಲಿಯರ್ ಮಾಡ್ತೀನಿ. ಹಾಂ ಈಗ ಈಗ ಇದು ಏನಿದು ಪ್ಲಸ್ ಸೈನ್, ಇದು ಏನಿದು ಪ್ಲಸ್ ಸೈನ್ ಪ್ಲಸ್ ಪ್ಲಸ್ ಎಲ್ ಪ್ಲಸ್ 0.8 ಅಂತ ಬರೀರಿಪ್ಪ ಇಲ್ಲಿ. ಅರ್ಥ ಆಯ್ತು ನಿಮಗೆ? ಈಗೇನು ಮಾಡ್ರಿಪ್ಪ ವ್ಯಾಲ್ಯೂ ಆ್ಯಡ್ ಮಾಡಿರಿ. ವ್ಯಾಲ್ಯೂ ಆ್ಯಡ್ ಮಾಡಿರಿ. 11.0 ಪ್ಲಸ್ 0.8 11.0 ಪ್ಲಸ್ 11.8 ಮಾಡಿರಿಪ್ಪ, ನಿಮಗೆ ಬರ್ತೈತಿ ಆನ್ಸರ್ 11.8% ಬರ್ತೈತಿ. ಪ್ಲಸ್ ರಿಮೈನಿಂಗ್ ಏನೈತ್ರಿಪ್ಪ? ರಿಮೈನಿಂಗ್ ಐತಿ. ಎಲ್ ಪ್ಲಸ್ ಎಲ್ ಬಾಜು ಬರ್ರಿ, ಪ್ಲಸ್ ಎಲ್ ಬಾಜು ಬರ್ರಿ, ಮುಗೀತಿದ್ದು, ಇದು ಮುಗೀತು. ಪ್ಲಸ್ ಎಲ್ ಬಾಜು ಬರ್ರಿ, ನಿಮ್ದು ಆನ್ಸರ್ ಮುಗೀತು. ಇಲ್ಲಿ ಮುಗೀತು. ಅರ್ಥ ಆಯ್ತಾ? ಇದು ಪ್ಲಸ್ ಎಲ್ಲ ಎಂಡ್ಗೆ ಬರೀಬೇಕು. ಫಸ್ಟ್ ವ್ಯಾಲ್ಯೂ ಆ್ಯಡ್ ಮಾಡ್ಕೋಬೇಕು. ವ್ಯಾಲ್ಯೂ ಆ್ಯಡ್ ಮಾಡಿ ಲಾಸ್ಟ್ಗೆ ಅಲ್ಫಾಬೆಟ್ ಬರ್ಬಿಟ್ರಿ, ಮುಗೀತಿದ್ದು. ನೆಕ್ಸ್ಟ್ ಮಾಡ್ರಿಪ್ಪ ರಿವೈಸ್ಡ್ ಅಗ್ರಿಗೇಟ್ ರೇಟ್. ರಿವೈಸ್ಡ್ ಅಗ್ರಿಗೇಟ್ ಶಾರ್ಟ್ಕಟ್ ಏನ್ರಿಪ್ಪ? RAR, ರಿವೈಸ್ಡ್ ಅಗ್ರಿಗೇಟ್ ರೇಟ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ಅಲ್ಲಿ ರಿವೈಸ್ಡ್ ಅಗ್ರಿಗೇಟ್ ರೇಟಾ? ಸರಿ, ಈಗ ಈಸ್ ಈಕ್ವಲ್ ಟು ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಐತಿ. ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಇಲ್ಲಿ ನೋಡ್ರಿ, ಹಿಂಗೆ ಬರ್ಬೇಕೀಗ, ಹಿಂಗೆ ಸ್ವಾಪ್ ಬರ್ಬೇಕೀಗ, ಹಿಂಗೆ. ಅರ್ಥ ಆಯ್ತಾ? ಫಸ್ಟ್ ಐತಿ ಎಲ್ ಪ್ಲಸ್ 0.1 ಐತಿ. ಸೊ ಎಲ್ ಪ್ಲಸ್ 0.1 ಬರ್ರಿ. ಪ್ಲಸ್ ಇಲ್ಲೇನೈತಿ 12.2 ಐತಿ. ಸೊ 12.2 ಬರೀರಿ. ಕರೆಕ್ಟ್, 12.2 ಬರೀರಿ. ಇಸ್ ಈಕ್ವಲ್ ಟು ಇಲ್ಲಿ ಏನು ಮಾಡ್ರಿಪ್ಪ ಫಸ್ಟ್ ಎಲ್ ಹೆಂಗೈತಿ ನೋಡ್ರಿ, ಹಂಗೆ ಬರ್ರಿ. ಎಲ್ ಆಸ್ ಇಟ್ ಈಸ್ ಹೆಂಗೈತಿ ಹಂಗೆ ಬರ್ರಿಪ್ಪ. ಎಲ್ ಪ್ಲಸ್ 0.1 ಪ್ಲಸ್ 12.3 0.1 ಪ್ಲಸ್ 12.3 ಎಷ್ಟು ಬರ್ತೈತಿ? 12.3% ಬರ್ತೈತಿ. ಎಲ್ 0.1 ಪ್ಲಸ್ 12.2 ಮಾಡಿರಿ, 12.3% ಬರ್ತೈತಿ. ಇದು ಆನ್ಸರ್ ಮುಗೀತು. ಅರ್ಥ ಆಯ್ತಾ? ಇಷ್ಟು ಮಾಡಬೇಕು. ಇಷ್ಟು ಮಾಡಿದ ಮೇಲೆ ಡಿಫ್ರೆನ್ಸ್ ತೊಗೋಬೇಕು. ಸೆಕೆಂಡ್ ಸ್ಟೆಪ್ ಡಿಫ್ರೆನ್ಸ್ ತೊಗೋಬೇಕು. ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ಫಸ್ಟ್ RAR ತೊಗೋಬೇಕು, ರಿವೈಸ್ಡ್ ಅಗ್ರಿಗೇಟ್ ರೇಟ್ ಮೈನಸ್ ಎಕ್ಸಿಸ್ಟಿಂಗ್ ಅಗ್ರಿಗೇಟ್ ರೇಟ್ ಮಾಡ್ಕೋಬೇಕು. ರಿವೈಸ್ಡ್ ಅಗ್ರಿಗೇಟ್ ರೇಟ್ ನಮ್ಮ ಕಡೆ ಐತಿ, ಇಲ್ಲೈತಿ ನೋಡ್ರಿ. ರಿವೈಸ್ಡ್ ಅಗ್ರಿಗೇಟ್ ರೇಟ್ ನಮ್ಮ ಕಡೆ ಐತಿ. ಸೊ ತಗೋರಿಪ್ಪ, ರಿವೈಸ್ಡ್ ಅಗ್ರಿಗೇಟ್ ರೇಟ್ ಎಷ್ಟೈತಿ? ಎಲ್ ಪ್ಲಸ್ 12.3 ಐತಿ. ಮೈನಸ್ ಸೆಂಟ್ರಲ್ಲೇ ಸೈನ್ ಮೈನಸ್ ಐತಿ. ಸೊ ಮೈನಸ್ ಬರ್ರಿ. ಆಮೇಲೆ ಎಕ್ಸಿಸ್ಟಿಂಗ್ ಅಗ್ರಿಗೇಟ್ ರೇಟ್ ನಮ್ದು ಐತಲ್ಲ, ಅಲ್ಲಿ ಎಕ್ಸಿಸ್ಟಿಂಗ್ ಅಗ್ರಿಗೇಟ್ ರೇಟ್ ನಮ್ದು ಅದು ಮೈನಸ್ ಮಾಡ್ಕೋಬೇಕು. 11.8 ಅಲ್ಲೇ ಪ್ಲಸ್ ಅಂತ ಐತಿ. ಸೊ ಪ್ಲಸ್ ಎಲ್ ಅಂತ ಬರೀರಿಪ್ಪ ನೀವು. ಪ್ಲಸ್ ಎಲ್ ಅಂತ ಬರೀರಿ. ಏನ್ರಿ? ಪ್ಲಸ್ ಎಲ್ ಅಂತ ಬರೀರಿಪ್ಪ. ಪ್ಲಸ್ ಎಲ್ಲ ಹಾಂ ಓಕೆ, ಪ್ಲಸ್ ಎಲ್ ಅಂತ ಬರೀರಿ, ಪ್ರಾಬ್ಲಮ್ ಇಲ್ಲ. ಪ್ಲಸ್ ಎಲ್ ಅಂತ ಬರೀರಿಪ್ಪ. ಹೆಂಗೈತೆ ಹಂಗೆ ಬರೀರಿಪ್ಪ. ಈಗ ನೋಡ್ರಿ ಸಿಂಪಲ್ ಹೇಳ್ತೀನಿ ಏನು ಮಾಡ್ರಿಪ್ಪ, ಎಲ್ ಮತ್ತು ಎಲ್ಲ ಕ್ಯಾನ್ಸಲ್ ಮಾಡಿರಿ. ಎಲ್ ಕ್ಯಾನ್ಸಲ್ ಮಾಡಿರಿ. ಎಲ್ ಮತ್ತು ಎಲ್ಲ ಕ್ಯಾನ್ಸಲ್ ಮಾಡಿರಿ, ಬೇಡ. ಎಲ್ ಮತ್ತು ಎಲ್ಲ ಕ್ಯಾನ್ಸಲ್ ಮಾಡಿರಿ, ಬೇಡ ನಮಗೆ. ಈಗ 12.3 ಮೈನಸ್ 11.8 ಮಾಡಿರಿ. 12.3 ಮೈನಸ್ 11.8 ಮಾಡಿರಿಪ್ಪ, ಆನ್ಸರ್ ಬರ್ತೈತಿ 0.5 ಬರ್ತೈತಿ. 0.5%. 0.5%. ಅರ್ಥ ಆಯ್ತದ್ದು ಮಾಡಕ್ಕೆ? ಈ ಥರ ಮಾಡ್ಬೇಕು. ಸರಿ, ಇದು ಸೆಕೆಂಡ್ ಸ್ಟೆಪ್. ಈಗ ಥರ್ಡ್ ಸ್ಟೆಪ್ ಐತೆ ನೋಡ್ರಿ. ಥರ್ಡ್ ಸ್ಟೆಪ್ ಏನು ಮಾಡ್ಕೋಬೇಕಾ? ಡಿವಿಷನ್ ತೊಗೋಬೇಕು. ಥರ್ಡ್ ಸ್ಟೆಪ್ ಏನ್ರಿಪ್ಪ? ಡಿವಿಷನ್ ತೊಗೋಬೇಕು. ಡಿವಿಷನ್ ಸ್ವಾಪ್ ಬ್ಯಾಂಕ್ ರೇಟ್ ತೊಗೋಬೇಕು. ಡಿವಿಷನ್ ಸ್ವಾಪ್ ಬ್ಯಾಂಕ್ ರೇಟ್ ಎಷ್ಟೈತಿ? ಸ್ವಾಪ್ ಬ್ಯಾಂಕ್ ರೇಟ್ 0.2 ಐತಿ ಪರ್ಸೆಂಟೇಜ್. ಸ್ವಾಪ್ ಬ್ಯಾಂಕ್ ರೇಟ್ ಕೊಟ್ಟಾರಲ್ಲ, ಸ್ವಾಪ್ ಬ್ಯಾಂಕ್ ರೇಟ್ 0.2% ಸ್ವಾಪ್ ಬ್ಯಾಂಕ್ ರೇಟ್ ಐತಿ. ಹೌದಲ್ಲ? ಸ್ವಾಪ್ ಬ್ಯಾಂಕ್ ರೇಟ್ 0.2% ಐತಿ. ಸೊ ತಗೋರಿಪ್ಪ, ಎಷ್ಟದು? 0.2% ತಗೋರಿ. ಎಲ್ಲಿ ಹೋಗಿತ್ರಿಪ್ಪ ನಮ್ದು? 0.2% ತಗೋರಿಪ್ಪ, ಪರ್ಸೆಂಟೇಜ್ ಇದು. ಓಕೆ, ಈಗೇನು ಮಾಡ್ಕೋಬೇಕು? ಇದು ಬಂದಮೇಲೆ ನಮ್ದು ಅಲ್ಲಿ ಆನ್ಸರ್ ಎಷ್ಟು ಬಂದಿದ್ದಿರಪ್ಪ? ಅಲ್ಲಿ ನಮ್ದು ಆನ್ಸರ್ 0.5% ಬಂದಿದ್ದ. ಎಷ್ಟು ಬಂದಿದ್ದ? 0.5% ಬಂದಿದ್ದ. 0.5% ಮೈನಸ್ ಇದು ಸ್ವಾಪ್ ರೇಟ್ 0.2%. 0.2%. ಹಾಂ, ಡಿಫ್ರೆನ್ಸ್ ತಗೋರಿದ್ದು ಎಷ್ಟು ಬರ್ತೈತಿ? 0.5 ಮೈನಸ್ 0.2 0.3 ಬರ್ತೈತಿ. ಎಷ್ಟು ಬರ್ತೈತಿ? 0.3 ಬರ್ತೈತಿ. 0.3.
0.3 ಬಂತು ನೋಡ್ರಿ ಆನ್ಸರ್. ಎಲ್ಲೈತ್ರಿಪ್ಪ ಇದು ನೋಡ್ರಿ ಮ್ಯಾಲೆ ಬಂತಲ್ಲ ಆನ್ಸರ್ ನಮ್ದು ಹಳೆ ಏನೋ ಡಿಫ್ರೆನ್ಸ್ 0.5% ಮೈನಸ್ ಇದು 0.2 ಸ್ವಾಪ್ ರೇಟ್ ಮೈನಸ್ ಮಾಡ್ಕೋಬೇಕು. ಡಿಫ್ರೆನ್ಸ್ ಬಂತ 0.3 ಬಂತ. ಈಗೇನು ಮಾಡಿರಪ್ಪ, 2 ಕಂಪನೀಸ್, ಒಂದು PQR ಕಂಪನಿ, ಒಂದು ABC ಕಂಪನಿ. ಹಾಂ, ಈಗೇನು ಮಾಡಿರಿಪ್ಪ, ನಮ್ದು ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬಂತಿಪ್ಪ 0.3, ಇಲ್ಲೇನು 0.3 ABC ಕಂಪನಿಗೆ ಡಿವೈಡೆಡ್ ಬೈ ಅವ್ರು ಏನು ಕೊಟ್ಟಾರಿಪ್ಪ, ಈಕ್ವಲಿ ಅಂತ ಕೊಟ್ಟಾರಿ. ಏನಂತ ಕೊಟ್ಟಾರ, ಈಕ್ವಲಿ ಐತು ನೋಡ್ರಿ, ಈಕ್ವಲ್ ಫಾರ್ ಬೋತ್ ಅಂತ ಕೊಟ್ಟಾರ ಅವರು. ಈಕ್ವಲ್ ಫಾರ್ ಬೋತ್ ಅಂದ್ರೆ ಎಷ್ಟು ಕಂಪನೀಸ್ ರೀಪ್ಪ, 2 ಕಂಪನೀಸ್. ಎಷ್ಟು ಕಂಪನೀಸ್, 2 ಕಂಪನೀಸ್. ಸೊ ಡಿವೈಡ್ ಬೈ 2 ಮಾಡ್ಕೋಬೇಕು. 2 ಕಂಪನೀಸ್ ಮೀನ್ಸ್ ಡಿವೈಡ್ ಬೈ 2, 3 ಕಂಪನೀಸ್ ಮೀನ್ಸ್ ಡಿವೈಡ್ ಬೈ 3. ಓಕೆ, 2 ಕಂಪನೀಸ್ ಮೀನ್ಸ್ ಡಿವೈಡ್ ಬೈ 2 ಮಾಡಿರಿ. ಸಾಲ್ವ್ ಮಾಡಿದ್ದು 0.3 ಡಿವೈಡ್ ಬೈ 2 0.15. ಇಲ್ಲೇನೋ ಮಾಡಿರಪ್ಪ 0.3 ಡಿವೈಡ್ ಬೈ 2 ಮಾಡಿರಿ 0.15 ಬಂತ. ಇದು ಮುಗಿದ ಮೇಲೆ ಲಾಸ್ಟ್ ಐತ್ ನಿಮ್ದು ಪ್ರೋಸೆಸ್ ಏನ, ಸ್ವಾಪ್ ಟ್ರಾನ್ಸಾಕ್ಷನ್ ಒಂದು ಗ್ರಾಫ್ ಹಾಕ್ಬೇಕು. ಹಂಗೆ ಸ್ಯಾಂಪಲ್ ಫಸ್ಟ್ ಬರಿಬೇಕೇನ, ಸ್ವಾಪ್ ಬ್ಯಾಂಕ್ ಅಂತ ಬರಿಬೇಕು. ಸ್ವಾಪ್ ಬ್ಯಾಂಕ್ ಅಂತ 2 ಕಂಪನೀಸ್ ಹೆಸರು ಬರೀರಿ ಕೆಳಗಡೆ. PQR ಮತ್ತು ABC ಕಂಪನಿ ಹೆಸರು ಬರೀರಿಲ್ಲ. ಓಕೆ, ಈಗ ನೋಡ್ರಿ ಇಷ್ಟು ಬಂದಮೇಲೆ ರೇಟ್ಸ್ ಬರಿಬೇಕು. ರೇಟ್ಸ್ PQR ರೇಟ್ ಎಷ್ಟೈತಿ, PQR ರೇಟ್ ಐತಲ್ಲ, PQR ಇಲ್ಲೈತಿ ನೋಡ್ರಿ, PQR ರೇಟ್. ಹಾಂ, PQR ಕಂಪನಿ ರೇಟ್ ಎಷ್ಟೈತಿ, PQR ಕಂಪನಿ 11.0 ಐತಿ. ಸೊ 11.0 ಬರ್ರಿಪ್ಪ PQRಗೆ. ಐತಲ್ಲ ಅಲ್ಲೇ PQR 11.0 ಅಂದರೆ 11 ಐತಿ. 11.0 ಅಂದರೆ 11. ಆಮೇಲೆ ಇದು ನೋಡ್ಕೋಬೇಕು, ಏನು ನೋಡ್ಬೇಕದ್ದು, ಇದೆ ರೀಪ್ಪ, ರೇಟ್ ನೋಡ್ಕೋಬೇಕಲ್ಲ, ರೇಟ್ ಫ್ಲೋಟಿಂಗ್ ರೇಟ್ ಏನದು, ಆ ರೇಟ್ ನೋಡ್ಕೋಬೇಕು. ಎಷ್ಟೈತಿ, ಸೇಮ್ ನೋಡಿಲ್ಲಿ, ಅದ ಲೈನ್ಗೆ ಹೋಗ್ಬೇಕು, ಸೇಮ್ ಟು ಸೇಮ್, ಅದ ಲೈನ್ಗೆ ಹೋಗ್ಬೇಕು, ಸೇಮ್ ಟು ಸೇಮ್. ಎಷ್ಟೈತಿ, L+0.1 ಐತಿ. L+0.1% ಐತಿ ಎಲ್ ಕಂಪನಿಗೆ, ಸಾರಿ PQR ಕಂಪನಿಗೆ. ಸೊ L+0.1% ಹೆಂಗೈತಿ ಹಂಗೆ ಬರ್ರಿಪ್ಪ, ಸ್ಟ್ರೇಟ್ ಲೈನ್. ಅರ್ಥ ಆಯ್ತಾ. ಆಮೇಲೆ ABC ಕಂಪನಿಗೆ ಹೋಗ್ರಿ. ABC ಕಂಪನಿ ಹೋಗಿ ನೋಡ್ಬೇಕಲ್ಲಿ, ABC ಕಂಪನಿ ಐತಿ. ಹಾಂ, ABC ಕಂಪನಿ ನೋಡ್ರಿಪ್ಪ ಎಷ್ಟೈತಿ, ABC ಕಂಪನಿ 12.2%. ಇಲ್ಲಿಂದ ಡೈರೆಕ್ಟ್ ಇಲ್ಲೇ ಹೋಗ್ರಿ, L+0.8% ಐತಿ. ಸೊ ಬರೀರಿಪ್ಪ, ಹೆಂಗೈತಿ ಹಂಗೆ ಬರ್ರಿ, ಸ್ಟ್ರೇಟ್ ಲೈನ್. ಫಸ್ಟ್ ಇಲ್ಲಿ ಏನು ಬರಿಬೇಕಾ, ಫಸ್ಟ್ ಇದು ಬರಿಬೇಕು ಏನ, ಇಲ್ಲಿ ಸೀರೀಸ್ ವೈಸ್ ಹೋಗಿದ್ರಿ. ಬಟ್ ಇಲ್ಲಿ ಏನು ಮಾಡ್ಬೇಕಾ, ಹಂಗೆ ಬರೀರಿ, ಪ್ರಾಬ್ಲಮ್ ಇಲ್ಲ. ಫಸ್ಟ್ 12.2 ಬರೀರಿ, ಆಮೇಲೆ L+0.8 ಬರೀರಿ. ಇಲ್ಲಾಂದರೆ ಫಸ್ಟ್ 12.2 ಆಮೇಲೆ ಫಸ್ಟ್ L+0.8 ಬರೀರಿ, ಆಮೇಲೆ 12.2 ಬರೀರಿ. ಹಾಂ, ಫಸ್ಟ್ ಕಂಡೀಷನ್ ಕರೆಕ್ಟ್ ಸೀರೀಸ್ ವೈಸ್ ಮಾಡಿರಿ. ಬಟ್ ಸೆಕೆಂಡ್ ಕಂಪನಿಗೆ ಏನು ಮಾಡಿರಿಪ್ಪ, ಫಸ್ಟ್ ಪರ್ಸೆಂಟೇಜ್ ತಗೋರಿ. ಫಸ್ಟ್ ಇದು ಐತಲ್ಲ L+ ಅದು ತಗೋರಿ, ಆಮೇಲೆ ಸೆಕೆಂಡ್ ರೇಟ್ ತಗೋರಿ. ಕರೆಕ್ಟಾ, ಈ ಥರ ಮಾಡಿರಿ. ಇದು ಮುಗಿದ ಮೇಲೆ ಏನು ಮಾಡ್ಬೇಕು, ಈಗ ಫಸ್ಟ್ ಬರ್ರಿ. ಫಸ್ಟ್ ಏನು ಮಾಡ್ಬೇಕಂದ್ರೆ, ತಗೋರಿ. ಹಾಂ, ಬರ್ರಿಪ್ಪ. ಈಗ ಏನು ಮಾಡ್ಬೇಕು ನೋಡ್ರಿಪ್ಪ, ಇಲ್ಲೇ ಸ್ವಾಪ್ ಬ್ಯಾಂಕಲ್ಲೇ ಇಲ್ಲೇ ಬರ್ರಿಪ್ಪ. ಫಸ್ಟ್ ABC ಅಲ್ಲೇ ಬರ್ರಿ. ಏನ್ರಿ, ABC ಅಲ್ಲೇ ಬರ್ರಿ. ಫಸ್ಟ್ ಏನು ಮಾಡ್ರಿಪ್ಪ, ಇಲ್ಲಿ ಆ್ಯರೋ ಮಾರ್ಕ್ ಐತಲ್ಲ, ಅಲ್ಲೇ ಆ್ಯರೋ ಮಾರ್ಕ್ ಮ್ಯಾಲೆ ಆ್ಯರೋ ಮಾರ್ಕ್ ಐತಲ್ಲ, ಮ್ಯಾಲೆ ಆ್ಯರೋ ಮಾರ್ಕ್ ಹಾಕ್ಬೇಕು. ಮ್ಯಾಲೆ ಆ್ಯರೋ ಮಾರ್ಕ್ ಹಾಕಿ ಈ ರೇಟ್ ಕೊಡಬೇಕಿಲ್ಲ, ಈ ರೇಟಾಗಿ ಕೊಡಬೇಕಿಲ್ಲ. 12.2 ಅಂತ ಐತಿ, ನೀವು ಬರೀರಿಪ್ಪ 12.2 ಹೆಂಗೈತೆ ಹಂಗೆ ಬರೀರಿಪ್ಪ, 12.2 ಬರೀರಿಪ್ಪ ನೀವು. ಆ ರೇಟ್ ನೀವು ಕೊಡಬೇಕಲ್ಲ, 12.05% ಅವರು 12 ಅಂತ ಬರೀರಿಪ್ಪ, ಸಾಕು. ಏನ್ರಿ 12.2 ಬರೀರಿ. ಆ ರೇಟ್ ನೀವು ಕೊಡ್ಬೇಕು. ತಗೋಬೇಕಲ್ಲ, ರೇಟ್ ನೀವು ಕೊಡ್ಬೇಕು. L+0.8% ನೀವು ತಗೋಬೇಕು. ಓಕೆ, ನೋಡ್ರಿ, ರೇಟ್ ಕೊಡ್ಬೇಕು. ತಗೋಬೇಕಂದ್ರೆ L+0.8% ತಗೋಬೇಕು ನೀವು. ಅರ್ಥ ಆಯ್ತಿದ್ದು, ಇದು ಅರ್ಥ ಆಯ್ತಾ. ಈ ಬಾಜು ಕಂಪನಿ, ಹಾಂ, ಈ ಸೈಡ್ ಕಂಪನಿ ಇತ್ತಲ್ಲ, ಈ ಸೈಡ್ ಕಂಪನಿ ಇಲ್ಲಿ ಏನು ಮಾಡ್ಬೇಕು, ತಗೋಬೇಕು. ಇಲ್ಲಿ ಏನ್ರಿಪ್ಪ, ತಗೋಬೇಕಿಲ್ಲ, ರಿಸೀವ್ ಮಾಡ್ಕೋಬೇಕು. ಏನು ರಿಸೀವ್ ಮಾಡ್ಕೋಬೇಕಾ, ರೇಟ ರಿಸೀವ್ ಮಾಡ್ಕೋಬೇಕಿಲ್ಲ. ಇಲ್ಲಿ ಏನು ಮಾಡ್ಬೇಕಾ, ರೇಟ ರಿಸೀವ್ ಮಾಡ್ಕೋಬೇಕಿಲ್ಲ. ಇಲ್ಲೇ ರೇಟ ರಿಸೀವ್ ಮಾಡ್ಬೇಕಾ. ಆಮೇಲೆ ಕೊಡ್ಬೇಕೇನ, ಇದು ರೇಟ ಕೊಡ್ಬೇಕು. ಈ ಕಂಡೀಷನ್ ಐತೆ ನೋಡ್ರಿ. L-0 ಅಂತ ಇದೆ, ಬಟ್ ನೀವು L+ ಅಂತ ಬರೀಪ್ಪ, L+0.1 ಅಂತ ಬರೀಪ್ಪ. ಅರ್ಥ ಆಯ್ತಾ. ಈ ಥರ ಸಾಲ್ವ್ ಮಾಡ್ಬೇಕು ನೋಡಿಪ್ಪ ಕ್ವಶನ್ಗೆ. ಓಕೆ, ಒಂದು ತಗೋಬೇಕು, ಒಂದು ಕೊಡ್ಬೇಕಿಲ್ಲ. ಅಪೋಸಿಟ್ ಐತಿ ಇಲ್ಲ, ಒಂದು ತಗೋಬೇಕು, ಒಂದು ಕೊಡ್ಬೇಕು. ಸರಿ, ಸ್ವಲ್ಪ ಒಂದು ಬಿಟ್ ಈಸಿ ಇತ್ತು, ತಗೋರಿ ಸ್ಕ್ರೀನ್ಶಾಟ.
ರಫ್ ಮಾಡಲಿಲ್ಲ, ತಗೋತೀರಿ ತಗೋರಿ. ಸೊಲ್ಯೂಷನ್ ಓಕೆ. ಓಕೆ, ಐ ಥಿಂಕ್ ದಿಸ್ ಒನ್ ವಿಲ್ ಬಿ ಲಾಸ್ಟ್ ಫಾರ್ ದಿಸ್ ಕ್ವಶನ್. ನೋಡ್ರಿಪ್ಪ ಏನೈತಿ, ಕ್ಯಾಲ್ಕುಲೇಷನ್ ಆಫ್ ಪೋರ್ಟ್ಫೋಲಿಯೋ ಬೀಟಾ ಬೇಸ್ ಮೇಲೆ ಕ್ವಶನ್ ಐತಿ ಏನ್ರಿ. ಕ್ಯಾಲ್ಕುಲೇಷನ್ ಆಫ್ ಪೋರ್ಟ್ಫೋಲಿಯೋ ಬೀಟಾ ಮೇಲೆ ಕ್ವಶನ್ ಐತಿ. ಪೋರ್ಟ್ಫೋಲಿಯೋ ಬೀಟಾ ಹೆಂಗೆ ಕೇಳ್ಕೋಬೋದು, ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಆಪ್ಟೇನ್ ದ ಪೋರ್ಟ್ಫೋಲಿಯೋ ಬೀಟಾ ಅಂತ ಐತಿ. ಫಸ್ಟ್ ಕಾಲಮ್ ಸೆಕ್ಯೂರಿಟಿ 1 2 3 4, ದೆನ್ ನಂಬರ್ ಆಫ್ ಶೇರ್ಸ್, ದೆನ್ ಪ್ರೈಸ್ ಪರ್ ಶೇರ್ ರುಪೀಸ್ ಐತಿ, ಆಮೇಲೆ ಬೀಟಾ ಅಂತ ಐತಿ. ಓಕೆ, ಪೋರ್ಟ್ಫೋಲಿಯೋ ಬೀಟಾ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಏನ, ಪೋರ್ಟ್ಫೋಲಿಯೋ ಬೀಟಾ. ಸೊ ಸೊಲ್ಯೂಷನ್ ಈಸ್ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪೋರ್ಟ್ಫೋಲಿಯೋ ಬೀಟಾ ಅಂತ ಹಾಕ್ರಿ. ಆಮೇಲೆ ಏನೈತ್ರಿಪ್ಪ ಅದು, ಫಸ್ಟ್ ಕಾಲಮ್ ಸೆಕ್ಯೂರಿಟಿ, ಸೊ ಸೆಕ್ಯೂರಿಟಿ ಕಾಲಮ್ ಕಾಪಿ ಪೇಸ್ಟ್. ಸೆಕೆಂಡ್ ನಂಬರ್ ಆಫ್ ಶೇರ್ಸ್ ಕಾಲಮ್ ಕಾಪಿ ಪೇಸ್ಟ್. ನೆಕ್ಸ್ಟ್ ಪ್ರೈಸ್ ಪರ್ ಶೇರ್ ಕಾಪಿ ಪೇಸ್ಟ್, ಬೀಟಾ ಕಾಲಮ್ ಕಾಪಿ ಪೇಸ್ಟ್, ಪೂರಾ ಬಾಕ್ಸ್ ಕಾಪಿ ಪೇಸ್ಟ್ ಮಾಡಿರಿ. ಓಕೆ, ಇಷ್ಟು ಮುಗಿದ ಮೇಲೆ ನೀವು ಏನು ಕ್ಯಾಲ್ಕುಲೇಷನ್ ಮಾಡಬೇಕು ಮುಂದೆ ಈಗ ಅಂದರೆ, ಫಸ್ಟ್ ನೀವು ಏನು ಮಾಡಬೇಕು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಒಂದು ಬಾಕ್ಸ್ ಹಾಕ್ಬೇಕು, ಮತ್ತು ಮೀನ್ಸ್ ಕಾಲಮ್ ಹಾಕ್ಬೇಕು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಒಂದು ಕಾಲಮ್ ಹಾಕ್ಬೇಕು. ಈಗ ಏನು ಮಾಡ್ತೀರಿಪ್ಪ, ಸಿಂಪ್ಲಿ ಇಂಟು 38. ಓಕೆ ಮಾಡಿರಿ. ಏನು ಮಾಡ್ತೀರಿಪ್ಪ ಈ ಕ್ಯಾಲ್ಕುಲೇಷನ್, ನಂಬರ್ ಆಫ್ ಶೇರ್ಸ್ ಕಾಲಮ್ ಇಂಟು ಪ್ರೈಸ್ ಪರ್ ಕಾಲಮ್, ಇದು ಇಂಟು ಮಾಡಿರಿ, ಇದು ಇಂಟು ಮಾಡ್ಕೋಬೇಕು ಮಾಡಿರಿ. 2500 into 38 95,000, 1800 into 107 1,92,600, ಆಮೇಲೆ 6400 into 62 39 3,96,800, 5,700 into 22 1,25,400 ಬಂತ ಕ್ಯಾಲ್ಕುಲೇಷನ್. ಇದು ಮಾಡಿದ ಮೇಲೆ ಟೋಟಲ್ ಮಾಡ್ಕೋಬೇಕು. ಇದು ಟೋಟಲ್ ಮಾಡಿರಿ. ಟೋಟಲ್ ಎಷ್ಟು ಬಂತ್ರಿ ಇಲ್ಲೇ, 8,09,800 ಟೋಟಲ್ ಬಂತು. ಅರ್ಥ ಆಯ್ತಾ? ಸರಿ, ಇದು ಮುಗಿದ ಮೇಲೆ ಏನು ಮಾಡ್ಬೇಕು, ವೇಟ್ಸ್ ಮಾಡ್ಬೇಕು ಏನ್ರಿ, ವೇಟ್ಸ್ ಅಂತ ಬರ್ರಿಪ್ಪ ಇಲ್ಲಿ, ವೇಟ್ಸ್ ಅಂತ. ವೇಟ್ಸ್ ಮಾಡ್ಬೇಕು ನೀವು. ವೇಟ್ಸ್ ಹೆಂಗೆ ಮಾಡ್ತೀರಿಪ್ಪ, ಸಿಂಪಲ್ ಐತಿ. ವೇಟ್ಸ್ ಮಾಡ್ಬೇಕಂದ್ರೆ ಫಸ್ಟ್ ವ್ಯಾಲ್ಯೂ ಐತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಫಸ್ಟ್ ವ್ಯಾಲ್ಯೂ ಐತಿ 95,000 ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ 8,09,800 ಇಂಟು 100. ಓಕೆ, ಬೇಡ ಏನು ಮಾಡ್ರಿಪ್ಪ, ಫಸ್ಟ್ ನೋಡ್ರಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಕಾಲಮ್ ನೋಡ್ರಿ, ಫಸ್ಟ್ ವ್ಯಾಲ್ಯೂ ಐತಿ 95,000 ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಎಷ್ಟ್ರಿಪ್ಪ 8,09,800 ಮಾಡ್ರಿ. ಎಷ್ಟು ಬಂತ್ರಿಪ್ಪ ಆನ್ಸರ್, 0.1173 ಬಂತ. ಐತಿ ಕರೆಕ್ಟ್ ಅಲ್ಲೇ ವೇಟ್ಸ್ ಅಲ್ಲೇ. ನೆಕ್ಸ್ಟ್ ಮಾಡ್ರಿಪ್ಪ 1,92,600 ಡಿವೈಡೆಡ್ ಬೈ 8,09,800 ಮಾಡ್ರಿ. ಎಷ್ಟು ಬಂತ್ರಿಪ್ಪ ಆನ್ಸರ್, 0.2378 ಬಂತ. ನೆಕ್ಸ್ಟ್ ತಗೋರಿಪ್ಪ ಮತ್ತೆ ಏನೈತಿ, 3,96,800 ಡಿವೈಡೆಡ್ ಬೈ 8,09,800 ಮಾಡ್ರಿ, 0.4899 ಬಂತ. ಓಕೆ, ನೆಕ್ಸ್ಟ್ 1,25,400 ಡಿವೈಡೆಡ್ ಬೈ 8,09,800 ಡಿವೈಡ್ ಮಾಡ್ರಿಪ್ಪ ಆನ್ಸರ್ ಎಷ್ಟು ಬಂತ, 0.1548 ಬಂತ. ಅರ್ಥ ಆಯ್ತು ನಿಮಗೆ ಇದು ವೇಟ್ಸ್ ಹೆಂಗೆ ಬಂತಂತ? ಸರಿ, ಇದು ಮುಗಿದ ಮೇಲೆ ಪೋರ್ಟ್ಫೋಲಿಯೋ ಲಾಸ್ಟ್ ಕಾಲಮ್ ನಿಮ್ದು ಐತ್ರಿಪ್ಪ, ಪೋರ್ಟ್ಫೋಲಿಯೋ ಬೀಟಾ ಏನ್ರಿ, ಪೋರ್ಟ್ಫೋಲಿಯೋ ಬೀಟಾ ನೀವು ಈಗ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮಾಡೋನ್ರಿ. ಪೋರ್ಟ್ಫೋಲಿಯೋ ಬೀಟಾ ಮಾಡ್ಬೇಕಂದ್ರೆ ಏನ್ರಿಪ್ಪ, ಬೀಟಾ ಕಾಲಮ್ ಇಂಟು ವೇಟ್ಸ್ ಕಾಲಮ್, ಬೀಟಾ ಕಾಲಮ್ ಇಂಟು ವೇಟ್ಸ್ ಕಾಲಮ್ ನೋಡೋಣ. 1.32 ಇಂಟು 0.1173 ಮಾಡಿ ಎಷ್ಟು ಬಂತ್ರಿಪ್ಪ, 0.1548 ಬಂತ. ನೆಕ್ಸ್ಟ್ 0.65 ಇಂಟು 0.2378 ಮಾಡ್ರಿ, 0.1545 ಬಂತ. ನೆಕ್ಸ್ಟ್ 0.92 ಇಂಟು 0.4899 ಮಾಡ್ರಿ, 0.4507 ಬಂತ. ಲಾಸ್ಟ್ ಐತಿ 1.56 ಇಂಟು 0.2415 ಸಾರಿ ಎಷ್ಟಿದ್ದು 1.56 ಇಂಟು 0.1548 ಮಾಡಿ ಎಷ್ಟು ಬಂತ್ರಿಪ್ಪ, 0.2415 ಬಂತು. ಅರ್ಥ ಆಯ್ತಿದ್ದಗ? ಆಮೇಲೆ ಟೋಟಲ್ ಮಾಡಿದ್ದು ಎಲ್ಲ, ಆಮೇಲೆ ಇದು ಎಲ್ಲ ಟೋಟಲ್ ಮಾಡಿರಿ. ಟೋಟಲ್ ಮಾಡಿದ್ಮೇಲೆ ನಿಮಗೆ ಆನ್ಸರ್ ಬರ್ತೈತಿ ಎಷ್ಟದು, 1.0014 ಬಂತು. ಇದು ನಿಮ್ಮದು ಏನಿರಪ್ಪ ಕ್ಯಾಲ್ಕುಲೇಷನ್ ಆಫ್ ಪೋರ್ಟ್ಫೋಲಿಯೋ ಬೀಟಾ. ಭಾಳ ಸಿಂಪಲ್ ಇತ್ತು. ತಗೋರಿ ಎಲ್ಲೈತೆ ನೋಡ್ರಿ. ಓಕೆ,
ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದಿ ಕ್ಲಾಸ್. ಹೋಪ್ ಯು ವಿಲ್ ಡೂ ಪ್ರಾಬ್ಲಮ್ಸ್ ನೋಡ್ರಿಪ್ಪ, ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿರಿ, ವಿತ್ ಥಿಯರಿ ಆಲ್ಸೋ ಪ್ರಾಕ್ಟೀಸ್ ಮಾಡಿರಿಪ್ಪ. ಇನ್ನೂ ಪ್ರಾಬ್ಲಮ್ಸ್ ಐತಿ ಬೇರೆ ಬೇರೆ, ಬಟ್ ಅದು ಏನ್ರಿಪ್ಪ ಲೋಗ್ಯಾರಿದಮ್ ನೋಡ್ಬೇಕು, ನ್ಯಾಚುರಲ್ ಲೋಗ್ಸ್ ನೋಡ್ಬೇಕು, ಅಂದ್ರೆ ಪ್ರೋಸೆಸ್ ಲೆಂತಿ ಐತಿ. ಸೊ ಐ ವಿಲ್ ಟ್ರೈ ಲೇಟರ್, ಬಟ್ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು ಆಲ್ ಆಫ್ ಯು.